So, hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಅರ್ಥಮೆಟಿಕ್ ಚಾಪ್ಟರಲ್ಲಿ ಪೈಪ್ ಆ್ಯಂಡ್ ಸಿಸ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಅಂತ, ಸೊ ಕನ್ನಡದಲ್ಲಿ ಸಿಂಪಲ್ ಇಂಟ್ರೆಸ್ಟಿಗೆ ಏನಂತ ಕರೀತಾರೆ, ಇಲ್ಲಿ ಸರಳ ಬಡ್ಡಿ ಅಂತ. ಸೊ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಸರಳ ಬಡ್ಡಿ ಅಂತಾಗಿದೆ, ಸರಳ ಬಡ್ಡಿ ಇದು ಡಿ, ಸರಳ ಬಡ್ಡಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸರಳ ಬಡ್ಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ಕಾಮನ್ ಆಗಿ ಸರಳ ಬಡ್ಡಿ ಬಗ್ಗೆ ಕೇಳಿರ್ತೀರ, ಏನಂತಂದರೆ ಹಳ್ಳಿ ಊರಲ್ಲಿ ಆಗಿರ್ಬೋದು ಅಥವಾ ಸಿಟಿಯಲ್ಲಿ ಆಗಿರ್ಬೋದು, ಏನಂತಂದರೆ ಅಲ್ಲಿ ಸಾಲಕ್ಕೆ ದುಡ್ಡು ತೊಗೊತಾರೆ, ಕರೆಕ್ಟಲ್ಲ. ಅಲ್ಲಿ ಸಾಲಕ್ಕೆ ದುಡ್ಡು ತೊಗೊಂಡಾಗ ಅಲ್ಲಿ ಏನಂತ 3% ಬಡ್ಡಿ ಆಗಿರ್ಬೋದು, 5% ಬಡ್ಡಿ ಆಗಿರ್ಬೋದು, ಕೆಲವೊಬ್ರು 2% ಬಡ್ಡಿ ಅಥವಾ ಕೆಲವೊಬ್ರು 1.5% ಬಡ್ಡಿಗೆ ಏನು ಮಾಡ್ತಿರ್ತಾರೆ, ಅಲ್ಲಿ ಸಾಲಕ್ಕೆ ದುಡ್ಡು ಕೊಡ್ತಿರ್ತಾರೆ, ಕರೆಕ್ಟಲ್ವಾ. ಸೊ ನೀವು ಈ ಥರ ಕೇಳಿರ್ತೀರಿ. ಮತ್ತು ಬಡ್ಡಿಯಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಸರಳ ಬಡ್ಡಿ ಆಗಿರ್ಬೋದು, ಚಕ್ರ ಬಡ್ಡಿ ಆಗಿರ್ಬೋದು. ಚಕ್ರ ಬಡ್ಡಿ ನೆಕ್ಸ್ಟ್ ಟಾಪಿಕ್ ಆಗುತ್ತೆ ನಮ್ಮದು. ಆಮೇಲೆ ಇನ್ನೊಂದು ಮೀಟ್ರ್ ಬಡ್ಡಿ ನೀವು ಕೇಳಿರ್ತೀರಿ, ಮೀಟ್ರ್ ಬಡ್ಡಿ. ಸೊ ಇವೆಲ್ಲ ನಮಗೆ ಬಡ್ಡಿಗಳ ಬಗ್ಗೆ ಟೈಪ್ ಕೇಳಲ್ಲ, ಬಟ್ ಏನಂತಂದರೆ ಮಾರ್ಕೆಟಲ್ಲಿ ಯಾವ ಬಡ್ಡಿ ಇಲ್ಲ ಇದಾವೆ ಅಂತ ನಿಮ್ಗೆ ಸ್ವಲ್ಪ ಮಾಹಿತಿ ಇರ್ಬೋದು. ಮೀಟ್ರ್ ಬಡ್ಡಿ ಲೆಕ್ಕನೂ ಇರುತ್ತೆ ಇಲ್ಲಿ, ಕರೆಕ್ಟಲ್ಲ. ಸೊ ಸರಳ ಬಡ್ಡಿಯಲ್ಲಿ ನಾವು ಇವತ್ತಿನ ಕ್ಲಾಸಿನ ಫಸ್ಟ್ ಕ್ಲಾಸ್ ಆಗಿರುವಂಥದ್ದು. ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡು, ಸರಳ ಬಡ್ಡಿ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಥರ ಫಾರ್ಮುಲಾಗಳು ಬರ್ತವೆ, ಮತ್ತು ಅದರ ಟಿಪ್ಸ್ಗಳು ಯಾವ್ಯಾವು, ಮತ್ತು ಅದರಲ್ಲಿ ಯಾವ್ಯಾವ ಕ್ವಶನ್ಸ್ಗಳಿದಾವೆ, ಅಂದರೆ ಬೇಸಿಕ್ ಕ್ವಶನ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ, ಕರೆಕ್ಟಲ್ಲ. ಇವತ್ತಿನ ಕ್ಲಾಸಲ್ಲಿ ಸರಳ ಬಡ್ಡಿ ಬಗ್ಗೆ ಬೇಸಿಕ್ ಟರ್ಮ್ ನಾಲೆಜ್ ಆಗಿರ್ಬೋದು, ಬೇಸಿಕ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇನ್ನೊಂದೇನೆಂದರೆ, ನೀವು ಆಲ್ಮೋಸ್ಟು ಎಲ್ಲ ಕಡೆ ಕೇಳಿರ್ತೀರ, ಬಟ್ ನಂದೊಂದು ಸಜೆಷನ್ ಏನಂತಂದರೆ, ದೊಡ್ಡವರು ಹೇಳೋರ ಪ್ರಕಾರ ಹಿರಿಯರ ಮಾತು ಯಾವತ್ತೂ ಸತ್ಯ ಆಗಿರ್ತಾವ ಅಂತ. ಏನಂತಂದರೆ, ಸಾಲ ನಾವು ಎಷ್ಟು ಮಾಡ್ಬೇಕಂತಂದರೆ ಅದಕ್ಕೆ ನಾವು ಅದು ಸಾಲನ ಆಗುವಷ್ಟು ತೀರಿಸ್ಬೇಕು. ಸಾಲ ನಾವು ಎಷ್ಟು ಮಾಡ್ಬೇಕಂದ್ರೆ ಸಾಲನ ನಾವು ತೀರ್ಸೋಕ್ಕಾಗುವಷ್ಟು ಸಾಲ ಮಾಡ್ಬೇಕಂತ, ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದಂತ. ಸೊ ಇದೊಂದು ಪಾಯಿಂಟ್ ನಿಮಗೆ ತಲೆಯಲ್ಲಿರಲಿ. ಯಾರಾದರೂ ದುಡ್ಡನ್ನು ಏನಂದರೆ ಸುಮ್ಮನೆ ಖರ್ಚು ಮಾಡೋದಾಗ್ತಿರ್ಬೋದು, ಅಥವಾ ಫ್ರೆಂಡ್ಸ್ಗಳಲ್ಲಿ ಅಥವಾ ಯಾರೊಬ್ಬರು ರಿಲೇಟಿವ್ಸ್ಗಳಲ್ಲಿ ದುಡ್ಡನ್ನ ತೊಗೊಂಡು ಖರ್ಚು ಮಾಡೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ. ಯಾಕಂದರೆ ದುಡ್ಡನ್ನು ಹೆಂಗೆ ಬೇಕಂಗೆ ಖರ್ಚು ಮಾಡೋಕೆ ಹೋಗ್ಬೇಡ್ರಿ. ಅದನ್ನು ಗಳಿಸ್ಬೇಕಂದ್ರೆ ಒಂದೊಂದು ಪೆನ್ನಿ ಪೈಸಾ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸ್ವಲ್ಪ ಲೈನ್ ಏನೋ ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂದರೆ ಸೊ ಎಲ್ಲೋ ಇದು ಕೇಳಿದ್ದೆ ನಾನು, ಸಾಲ ಎಷ್ಟು ಮಾಡ್ಬೇಕಂದ್ರೆ ನಾವು ಅದನ್ನು ತೀರ್ಸೋಕ್ಕಾಗೋವಷ್ಟು ಸಾಲ ಮಾಡಬೇಕು, ನಾವೇ ತೀರಿ ಹೋಗೋಷ್ಟು ಮಾಡ್ಕೋಬಾರ್ದಂತ. ಅರ್ಥ ಆಯ್ತಲ್ಲ. ಸೊ ಅದೇನೇ ಇರಲಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ನೇದಾಗಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನಂತ ನಿಮಗೆ ಮಾಹಿತಿ ಇರಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನಂತ, ನಾವು ಒಂದು ಫಿಕ್ಸ್ ಅಮೌಂಟನ್ನು ಒಂದು 10,000 ಅನ್ಕೋ. ಈ 10,000 ಒಂದು ಸಿಂಪಲ್ ಅಂದರೆ ಒಂದು ಸಮಥಿಂಗ್ ಇಷ್ಟು ಬಡ್ಡಿಗೆ ತೊಗೊತೀವಲ್ಲ, ಅದಕ್ಕೇನಂತಾರೆ ಸಿಂಪಲ್ ಇಂಟ್ರೆಸ್ಟ್ ಕರಿತಾರಲ್ಲಿ. ಸರಳ ಬಡ್ಡಿ ಅಂದರೆ ಸಾಲಗಾರನು ನಿರ್ದಿಷ್ಟ ಮೊತ್ತದ ಮೇಲೆ ನಿರ್ದಿಷ್ಟ ಅವಧಿಯಲ್ಲಿ ನಿಗದಿತ ದರದಲ್ಲಿ ಪಾವತಿಸುವ ಮೊತ್ತ ಸರಳ ಬಡ್ಡಿ ಅಂತ. ಅಂದರೆ ಇಷ್ಟೇ ಪರ್ಸೆಂಟು ಮತ್ತು ಇಷ್ಟೇ ರೇಟ್ ಆಫ್ ಪರ್ಸೆಂಟು ಮತ್ತು ಇಷ್ಟೇ ವರ್ಷಕ್ಕೆ ನಾನು ಅದನ್ನು ರಿಟರ್ನ್ ಮಾಡ್ತೀನಿ ಅಂತ ಹೇಳೋಕ್ಕೆ ಏನಂತಾರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಅದೇ ಥರ ಇಂಟ್ರೆಸ್ಟ್ ರೇಟ್ ಅಂದರೆ ನಾವು ತೊಗೊಂಡಿರೋಂಥ ದುಡ್ಡು 10,000 ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ತೊಗೊಂಡಿರ್ತೀವಿ, ಎಷ್ಟು ಬಡ್ಡಿಯಲ್ಲಿ ತೊಗೊಂಡಿರ್ತೀವಿ, 3% ಬಡ್ಡಿ ಅಥವಾ 5% ಬಡ್ಡಿ, ಅದಕ್ಕೆ ಏನಂತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಕರೆಕ್ಟಲ್ಲಿ ಇಂಟ್ರೆಸ್ಟ್ ರೇಟ್ ಅಂತ. ದ ರೇಟ್ ಆಟ್ ವಿಚ್ ಎ ಸಮ್ ಆಫ್ ಮನಿ ಈಸ್ ಬ್ಯಾರೋಡ್ ಈಸ್ ಕಾಲ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಅದೇ ಥರ ಟೈಮ್ ಪೀರಿಯಡ್ ಅಂದರೆ ಟೈಮ್ ಪೀರಿಯಡ್ ಅಂದರೆ ಈಗ ನಾವು ಸಾಲ ತೊಗೊಂಡಿರ್ತೀವಿ 10,000 ರೂಪಾಯಿ, ಎಷ್ಟು ವರ್ಷದವ್ರಿಗೆ ತೊಗೊಂಡಿರ್ತೀವಿ ಅದನ್ನೇನಂತಾರೆ ಟೈಮ್ ಪೀರಿಯಡ್ ಅಂತ. 3 ವರ್ಷ ತೊಗೊಂಡಿರ್ತೀವ, ಏನು 5 ವರ್ಷಕ್ಕೆ ತೊಗೊಂಡಿರ್ತೀವ, ಸೊ ಅದ್ರ ಬಗ್ಗೆ ಏನಂದರೆ ಟೈಮ್ ಪೀರಿಯಡ್ ಅಂತ ಕರೀತಾರೆ ಇಲ್ಲಿ. ಅರ್ಥ ಆಯ್ತಲ್ಲ. ಅದೇ ಥರ ಪ್ರಿನ್ಸಿಪಲ್ ಅಂತ, ಈಗ ನಾವು ಸಾಲ ಎಷ್ಟು ರೂಪಾಯಿಗೆ ತೊಗೊಂಡಿರ್ತೀವಿ ಅದಕ್ಕೆ ಪ್ರಿನ್ಸಿಪಲ್ ಅಂತ ಕರೀತಾರೆ. ಈಗ ನಾವು 10,000ಕ್ಕೆ ತೊಗೊಂಡಿವ, ಏನು 20,000ಕ್ಕೆ ತೊಗೊಂಡಿವ, ಎಷ್ಟರದ ಮೇಲೆ ನಾವು ಸಾಲ ತೊಗೊಂಡಿವ ಅಂತ ಅದಕ್ಕೆ ಏನಂದರೆ ಪ್ರಿನ್ಸಿಪಲ್ ಅಂತ. ದ ಬ್ಯಾರೋಡ್ ಮನಿ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಅಂತ. ಸಾಲಕ್ಕಾಗಿ ಪಡೆದ ಹಣವನ್ನು ಅಸಲು ಎಂದು ಕರೆಯುತ್ತಾರೆ. ಸೊ ಇವೆಲ್ಲ ನೀವು ಆಲ್ಮೋಸ್ಟು 5th ಕ್ಲಾಸಲ್ಲಿ ನವೋದಯ ಅಥವಾ ಮೊರಾರ್ಜಿ ಸ್ಟೂಡೆಂಟ್ ಆಗಿರುವಂಥದ್ದು ಎಲ್ಲರೂ ನವೋದಯ ಮೊರಾರ್ಜಿ ಅಂತ ಅಷ್ಟೇ ಅಲ್ಲ, 5th ಸ್ಟ್ಯಾಂಡರ್ಡಿಗೆ ಇವೆಲ್ಲ ಕಾನ್ಸೆಪ್ಟ್ ಇರುವಂಥದ್ದು. ಬಟ್ ಇಲ್ಲಿ ಏನಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಡ್ವಾನ್ಸ್ ಲೆವೆಲ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಸೊ ಅಮೌಂಟ್ ಅಂದರೆ ಏನಂತ, ಅಮೌಂಟ್ ಅಂದ್ರೇನು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಅಮೌಂಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಈಸ್ ಕಾಲ್ಡ್ ಎಸ್ ಅಮೌಂಟ್ ಅಂತ. ಅದೇ ಥರ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಬೇಸಿಕ್ ಫಾರ್ಮುಲಾ ಯಾವುದು ಆಗುತ್ತೆ ಅಂದರೆ ಇದು PTR/100 ಅಂತ. ಸೊ ನೀವು ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇರುತ್ತೆ. PTR/100 ಅಂದ್ರೇನು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ. ಬಟ್ ನಾವೇನಂತಂದರೆ ಯಾವಾಗಲೂ ಇರಲಿ, ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತೀವಿ ಇಲ್ಲಿ ಯಾವುದೋ ನಾವು ಸಣ್ಣ ಹುಡುಗ ಟೈಪು ಇಲ್ಲಿ
ಏನಂತಂದರೆ ನವೋದಯ ಎಕ್ಸಾಮ್ನ ಬರೀತಿಲ್ಲ ಇಲ್ಲಿ, ಕರೆಕ್ಟಲ್ಲ. ನಾವು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಬರಿತಾ ಇದ್ದೀವಿ. ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ PTR/100 ಅನ್ನೋ ಫಾರ್ಮುಲನ್ನು ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅಷ್ಟೇ. ಬಟ್ ಉಳಿಕಿದ್ದ ನಾವು ಶಾರ್ಟ್ಕಟ್ ಅಪ್ರೋಚನ್ನು ಯೂಸ್ ಮಾಡಬೇಕಿಲ್ಲಿ, ಕರೆಕ್ಟಲ್ಲ. ಶಾರ್ಟ್ಕಟ್ ಅಪ್ರೋಚನ್ನ ನಮಗೆ ಮಾಹಿತಿ ಇರಬೇಕಿಲ್ಲ, ಅಂದರೆ ಆವಾಗ ಏನಾಗುತ್ತೆ, ನಮಗೆ ವಿತಿನ್ ಟೈಮಲ್ಲಿ ಆನ್ಸರ್ನ ತರೋಕ್ಕಾಗತ್ತೆ. ನೀವು PTR/100 ಫಾರ್ಮುಲಾ ಯೂಸ್ ಮಾಡ್ಕೊತು ಬೇಸಿಕ್ ಟೈಪ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು, ಬಟ್ ಏನಂದರೆ ಅದು ಟೈಮ್ ಹಿಡಿತದೆ, ಕರೆಕ್ಟಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ನೇದಾಗಿ ಏನು ಕಲ್ತೀವಿ, ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಟರ್ಮಿನಾಲಜೀಸ್ ಯಾವ್ಯಾವ ಬರ್ತವೆ ಅದನ್ನು ಕಲ್ತೀವಿ. ಸೊ ನಿಮಗೆ P ಅಂದರೆ ಇಲ್ಲಿ ಗೊತ್ತಿರ್ಬೋದು ಏನಂತಂದರೆ ಪ್ರಿನ್ಸಿಪಾಲು, T ಅಂದರೆ ಟೈಮು, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟು, ಸೊ SI ಅಂತಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂತ, A ಅಂದ್ರೆ ಅಮೌಂಟ್ ಅಂತ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಸೊ ಇಷ್ಟಾದಮೇಲೆ ನಮಗೆ ಇದ್ರದ್ದು ಮೇಲೆ ಬೇಸಿಕ್ ಕ್ವಶನ್ಸ್ ಯಾವ್ಯಾವ ಇರುತ್ತೆ ನೋಡೋಣ ಇಲ್ಲಿ. ಸೊ ಫಸ್ಟ್ನೇದಾಗಿ ನಾನು ನಿಮಗೆ ಒಂದು ಅಂದಾಜಿಗೆ ಏನಂತಂದರೆ ಒಂದು ಅಂದಾಜಿಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನೋ ಒಬ್ಬನ ಪರ್ಸನು ಏನಂದರೆ 10,000 ರೂಪೀಸ್ ಸಾಲ ತೊಗೊಂಡಿರ್ತಾನೆ. ಎಷ್ಟು 3 ವರ್ಷಕ್ಕೆ ತೊಗೊಂಡಿರ್ತಾನೆ ತಂದ್ಕೋರಿ. ಎಷ್ಟು ಬಡ್ಡಿಗೆ 5% ಬಡ್ಡಿಗೆ ತೊಗೊಂಡಿರ್ತಾನೆ ತಂದ್ಕೋರಿ. ಆವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ. ಸೊ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು ನಾವು PTR/100 ಅನ್ನೋ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ, ಕರೆಕ್ಟಲ್ಲ. PTR/100 ಅಂತ. ಸೊ P ಅಂದ್ರೆ ಏನು 10,000. ಅದೇ ಥರ T ಅಂದ್ರೇನು ಎಷ್ಟು ವರ್ಷ ಅಂತ 3 ವರ್ಷ 5% ಬಡ್ಡಿಗೆ ಎಷ್ಟಾಗತ್ತೆ ಸಿಂಪಲ್ ಇಂಟ್ರೆಸ್ಟು ಅಂದರೆ ಈ 0000 ಕ್ಯಾನ್ಸಲು. ಟೋಟಲ್ ಎಷ್ಟು ಬರುತ್ತೆ ನಮಗೆ 00 100 × 15 ಎಷ್ಟಾಗುತ್ತೆ 1500 ಆಗುತ್ತೆ. ಇದು 1500 ರೂಪಾಯಿ ಏನಾಯಿತು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಅದೇ ನಮ್ಗೆ ಅಮೌಂಟ್ ಕೇಳಿದರೆ ಅಮೌಂಟ್ ಅಂದರೆ ಏನು ಅರ್ಥ, ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ಗಳ ಸಮ ಅಂತ. ಸೊ ಅವನು ಎಷ್ಟಕ್ಕೆ ತೊಗೊಂಡಿದ್ದ 10,000 ರೂಪಾಯಿ ತೊಗೊಂಡಿದ್ದ. 10,000 ಮೇಲೆ ಎಷ್ಟು ಬಡ್ಡಿ ಬಂತು 1500 ರೂಪಾಯಿ. ಸೊ ಟೋಟಲ್ ಕೂಡಿ ನಮ್ಗೆ ಅವನಿಗೆ ಪಾರ್ಟಿಗೆ ಕೊಡುವಂಥದ್ದು ರಿಟರ್ನ್ ನಾವು ಎಷ್ಟು ಕೊಡಬೇಕು ಅಮೌಂಟು 11,500 ರೂಪಾಯಿನ ಕೊಡ್ಬೇಕು ನಾವಿಲ್ಲಿ. ಸೊ ಇದು ಈ ಥರ ನಿಮಗೆ ಕಂಡುಹಿಡಿದಾಯಿತು. ಇದು ನಿಮಗೆ ಬೇಸಿಕ್ ಮೆಥಡಿಂದ ಮಾಡೋದಾಯಿತು. ಬಟ್ ನಾನು ನಿಮ್ಗೆ ಒಂದು ಶಾರ್ಟ್ಕಟ್ ಅಪ್ರೋಚ್ ತಿಳಿಸ್ತೀನಿ ಹೆಂಗಪ್ಪ ಅಂದರೆ ಎಕ್ಸಾಮಲ್ಲಿ ನೀವು ಯಾವ ಥರ ಮಾಡೋದಂದರೆ. ಸೊ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದಾಗ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಅವನು ಎಷ್ಟು ಕೊಟ್ಟಿದ್ದ 10,000 ಕೊಟ್ಟಿದ್ದ. ಎಷ್ಟು ಪರ್ಸೆಂಟ್ಲೇಜಿ 5%, ಎಷ್ಟು ವರ್ಷ 3 ಇಯರ್ ಅಂತ. ಸೊ ಇದನ್ನು ಗುಣಾಕಾರ ಮಾಡ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ 3 × 5 15 100 ಅಂತ ಡೈರೆಕ್ಟಾಗಿ ಇಲ್ಲಿ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. 0000 ಕ್ಯಾನ್ಸಲು ಎಷ್ಟಾಗುತ್ತೆ 1500 ರೂಪಾಯಿ. ಸೊ ನೀವು ಅನ್ಬೋದು ಸೊ ಸೇಮ್ ಇದೇ ಥರನೇ ಮಾಡಿದಿರ ಅಂತ. ಬಟ್ ಇಲ್ಲಿ ಅಮೌಂಟಲ್ಲಿ ವೇರಿ ಆಗುತ್ತೆ. ಅಮೌಂಟ್ ಕೇಳಿದಾಗ ನಾವು 10,000 ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಇಲ್ಲಿ ಎಷ್ಟು ಇತ್ತು ನಮಗೆ 3 × 5 15 ಬಂತು. 15 ಸಿಂಪಲ್ ಇಂಟ್ರೆಸ್ಟ್ ಕಂಡಬೇಕಾದ್ರೆ ನಾವು ಡೈರೆಕ್ಟಾಗಿ 15 ಅಂತ ಅಷ್ಟೇ ಬರೀಬೇಕು. ಬಟ್ ನಾವು ಅಮೌಂಟ್ ಕೇಳಿದ್ರೆ ಅಂತ ತಿಳ್ಕೊರಿ ಈ 100ರಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ 15% ಇನ್ಕ್ರೀಸ್ ಆಗಿದೆ. ಅದಕ್ಕೆ 115/100 ಅಂತ ಬರ್ಕೋಬೇಕು ಇಲ್ಲಿ ಅಮೌಂಟ್ ಕಂಡುಹಿಡಬೇಕಾದ್ರೆ. ಸೊ 0000 ಕ್ಯಾನ್ಸಲು ಇದೇನಾಗುತ್ತೆ 115 × 100 11,500 ರೂಪಾಯಿ ಆಗುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಯಾವ್ದು ಈಜಿ ಆಗುತ್ತಾ, ಈ ಥರ ಯೂಸ್ ಮಾಡಿದರೆ ಈಜಿ ಆಗುತ್ತಾ ಏನು ಈ ಥರ ಯೂಸ್ ಮಾಡಿದರೆ ಈಜಿ ಆಗುತ್ತೆ. ಎರಡೂ ಈಸಿನೇ. ಬಟ್ ಏನಂದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು ಮತ್ತು ಅದಕ್ಕೆ ಪ್ರಿನ್ಸಿಪಲಲ್ಲಿ ಕೂಡಿಸ್ಬೇಕು. ಸೊ ಇಲ್ಲಿ ಏನಾಗುತ್ತೆ ಸ್ವಲ್ಪ ಟೈಮ್ ಇದಾಗುತ್ತೆ. ಬಟ್ ಇಲ್ಲಿ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು. ಇಲ್ಲಿ ಅರ್ಥ ಆಯ್ತಲ್ಲ, ಇದು ಎಕ್ಸಾಮ್ ಅಪ್ರೋಚ್ ಲೆವೆಲ್ ಹೆಂಗೆ ಮಾಡೋದಂತ. ಸೊ ನಿಮಗೆ ಇದೇ ಥರ ಶಾರ್ಟ್ಕಟ್ ಅಪ್ರೋಚ್ ನಾನು ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ. ಫಸ್ಟ್ನೇದಾಗಿ ನೋಡಿ ಇಲ್ಲಿ. ಆ್ಯಂಡ್ ಇವೆಲ್ಲ ಕ್ವಶನ್ಸ್ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್. ಸೊ ನಾ ಇಲ್ಲಿ ನಿಮಗೆ ಟೈಟಲ್ ಕೊಡಬೇಕಂತಿಲ್ಲ, ಇದು ಈ ಎಕ್ಸಾಮಲ್ಲಿ ಈ ವರ್ಷದಲ್ಲಿ ಕೇಳಿದ್ದಂತೆ ಇಲ್ಲಿ ನಾ ಟೈಟಲ್ ಕೊಡೋದು ಬೇಕಾಗಿಲ್ಲ. ಸೊ ಇವೆಲ್ಲ ಪ್ರೀವಿಯಸ್ ಇಯರ್ಲಿ ಕೇಳಿದ್ದಂತೆ ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೆ ನಾನು. ಸೊ ಫಸ್ಟ್ನೇದಾಗಿ ಏನಿದೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 15,000 at the rate of 7% ಫಾರ್ 3 years ಅಂತ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕಂತ. ಅದಕ್ಕೆ SI = PTR/100. ಸೊ ಇದು ಬೇಸಿಕ್ ಮೆಥಡ್ ಆಯಿತು. ಸೊ ನೋಡಿ ಇಲ್ಲಿ P ಅಂದರೆ ಏನು 15,000. ಅದೇ ರೀತಿ ಟೈಮ್ ಎಷ್ಟೈತಿ 3 ವರ್ಷ ಐತಿ. ಮತ್ತು ರೇಟ್ ಎಷ್ಟೈತಿ 7%/100. 0000 ಕ್ಯಾನ್ಸಲು. ಮತ್ತು ಇದೇನಾಗುತ್ತೆ 15 × 3 ಎಷ್ಟಾಗುತ್ತೆ 45. ಸೊ 4,500 × 7 ಎಷ್ಟಾಗುತ್ತೆ 700 7 35 3 ಕೈಲ 7 4 28 31 ಕರೆಕ್ಟಲ್ಲ. ಸರಿ ಇಲ್ಲಿ 10 ಉಳಿತದಲ್ಲ 3,500 ಅಷ್ಟೇ. 3,500 ಸಾರಿ 3,150 3,150 ಉಳಿತದೆ. ಯಾವುದು ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್. ಸೊ ನೀವು PTR/100 ಫಾರ್ಮುಲಾ ಅಪ್ಲೈ ಮಾಡಿದ್ರಿ. ಇನ್ ಕೇಸ್ ನೀವು PTR/100 ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮಾಡ್ಬೋದಲ್ಲ. ಅಥವಾ ಹೆಂಗಂತಂದರೆ ಸೊ P ಎಷ್ಟೈತಿ 15,000 ರೂಪಾಯಿ ಐತಿ. 15,000 ಡೈರೆಕ್ಟಾಗಿ ಬರೀರಿ 15,000 ಇಂಟು ಅದೇ ನಮಗೆ ಇಲ್ಲಿ ಗುಣಾಕಾರ ಮಾಡಿದರೆ 7 ಮತ್ತು 3 ಗುಣಾಕಾರ ಮಾಡಿದರೆ 21. ಡೈರೆಕ್ಟಾಗಿ 21/100 ಅಂತ ಡೈರೆಕ್ಟಾಗಿ ಬರೆದುಬಿಟ್ರಿ. ಸೊ 0000 ಕ್ಯಾನ್ಸಲು. ಇಲ್ಲಿ ಎಷ್ಟು ಬರುತ್ತೆ 15 1 15 ಒಂದು ಕೈಲ 15 30 31 0. ಸೊ 3,150 ಬಂತು.
ಇದು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಅದೇ ನಿಮಗೆ ಅಮೌಂಟ್ ಕೇಳಿದ್ರು ಅಂತಂದ್ರೆ ಹೆಂಗೆ ಮಾಡೋದಪ್ಪ ಅಂದರೆ ಅಮೌಂಟ್ ಅಂದರೆ 15,000 ಇಂಟು ಇಲ್ಲೆಷ್ಟು ಬಂದಿತ್ತು 21 ಆಗಿತ್ತು. ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕಂದರೆ 100 ಭಾಗ 21 ಬರೀಬೇಕು. ಅದೇ ನಮ್ಗೆ ಅಮೌಂಟ್ ಕೇಳಿದರೆ 100ರಲ್ಲಿ 21 ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ 121 ಡಿವೈಡ್ ಬೈ 100 ಅಂತ. ಸೊ ಅವಾಗ ಏನಾಗುತ್ತೆ ನಮಗೆ ಈ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 15 ಒಂದಲೇ 15 15 30 31 3 ಕೈಲಿ 15 ಒಂದಲೇ 15 18. ಸೊ 18,150 ರೂಪಾಯಿ ಬರುತ್ತೆ. ಅರ್ಥ ಆಯ್ತಲ್ಲ, ಇದು ಅಮೌಂಟ್ ಕಂಡುಹಿಡಿಯೋದು ಮೆಥಡ್ ಇಲ್ಲಿ. ಸೊ ಈ ಥರ ನೀವು ಶಾರ್ಟ್ಕಟ್ ಅಪ್ರೋಚನ್ನ ಬಳಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ, ಆ್ಯನ್ ಅಮೌಂಟ್ ಇನ್ವೆಸ್ಟೆಡ್ ಫೆಚ್ಡ್ ಎ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ 4,050 at the rate of 9% per annum in 5 years ಅಂತ. ವಾಟ್ ಈಸ್ ದಿ ಅಮೌಂಟ್ ಇನ್ವೆಸ್ಟೆಡ್ ಅಂತ ಅಂದರೆ 5 ವರ್ಷಗಳಲ್ಲಿ ಹೂಡಿಕೆ ಮಾಡಿದಂಥ ಅಮೌಂಟು ಅವನಿಗೆ ಸರಳ ಬಡ್ಡಿ ಎಷ್ಟು ಬಂದೈತಿ 4,050 ರೂಪಾಯಿ ಬಂದೈತೆ ಅಂದರೆ ಅವನಿಗೆ ಎಷ್ಟು ಹೂಡಿಕೆ ಮಾಡಿದ ಕಂಡಿಡ್ಬೇಕು ಇಲ್ಲಿ. ಸೊ ಆದ್ದರಿಂದ ನಮಗೆ ಎಷ್ಟು ಅಮೌಂಟ್ ಪ್ರಿನ್ಸಿಪಲ್ ನಮ್ಗೆ ಗೊತ್ತಿಲ್ಲ. ಸೊ ಪಿ ಇಸ್ ಈಕ್ವಲ್ ಟು ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಬಂದೈತಿ 4,050 ಬಡ್ಡಿ ಬಂದೈತಿ ಅವನಿಗೆ, ಕರೆಕ್ಟ್ ಅಲ್ಲ. ಸೊ ಇಂಟು 100 ಡಿವೈಡೆಡ್ ಬೈ ಎಷ್ಟು ಅವನು ಎಷ್ಟು ಪರ್ಸೆಂಟ್ಲೆಸ್ ಹಾಕೇನೋ 9% ಲೆಸ್ಸಿ. ಸೊ 9 ಇಂಟು 5 ವರ್ಷ ಅಂತ 5 ವರ್ಷ. ಅದಕ್ಕೆ ಏನಾಗುತ್ತೆ ನೋಡ್ರಿ ಇಲ್ಲಿ 9 ಒಂದಲೇ 9 5 40 ಸಾರಿ 9 4 36 ಆಗುತ್ತೆ. 45 ಅಲ್ಲ 9 4 36 ಮತ್ತು 4 ಉಳಿತು 95 45 450. ಸೊ 5 1 5 9 90 ಉಳಿತು. ಸೊ ಆದ್ದರಿಂದ ನಮಗೆ ಪ್ರಿನ್ಸಿಪಲ್ ಎಷ್ಟು 9,000 ರೂಪಾಯಿ ಬರುತ್ತೆ. ಸೊ ನೀವು ಈ ಥರ ಡೈರೆಕ್ಟಾಗಿ ಬರೀಬೇಕು. ಸಣ್ಣ ಹುಡುಗರ ಗತ್ತಲೆ PT 100 ಬರೆದು ಮತ್ತು ಈ ಕಡೆ ಮಾಡುವಂಥದ್ದು ಬೇಕಾಗಿಲ್ಲ. ಸೊ ಡೈರೆಕ್ಟಾಗಿ ಬರೆದನ್ನು ನೀವು ಅಪ್ರೋಚ್ಕೊಳ್ಬೇಕು. ಇದನ್ನು 1 ನಿಮಿಷ ನಾನು ನೀಟಾಗಿ ಬರೆದು ಬಿಡ್ತೀನಿ. ಇಲ್ಲೇನು ಉಳಿತದೆ 4,050 ಇಂಟು 100 ಡಿವೈಡೆಡ್ ಬೈ 9 ಇಂಟು 5 ಅಂತ. ಆದ್ದರಿಂದ ಇದು 9 4 36 450 ಮತ್ತು 5 1 5 9. ಅರ್ಥ ಆಯ್ತಲ್ಲ. ನೀವು ಯಾವತ್ತಿರಲಿ ಕಾಂಪಿಟೇಟಿವ್ ಓದಾಕತ್ತೀರಿ, ಸಣ್ಣ ಹುಡುಗರ ಓದೋ ಎಕ್ಸಾಮ್ ಬರ್ತೀರಿ, ಡೈರೆಕ್ಟಾಗಿ ಬರೋದನ್ನು ತಿಳ್ಕೊಬೇಕಿಲ್ಲಿ. ಸೊ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಲಿ, ಎ ಸಮ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಟ್ ದ ರೇಟ್ ಆಫ್ 5% ಪರ್ ಆ್ಯನಮ್ ಅಮೌಂಟ್ 4160 in 6 years ಅಂತ. ಫೈಂಡ್ ದ ಸಮ್ ಅಂತ. ಸೊ ಏನಂದರೆ 5% ದರದಲ್ಲಿ ಸರಳ ಬಡ್ಡಿಯ ಮೊತ್ತವು 6 ವರ್ಷಗಳಲ್ಲಿ 4,160 ರೂಪಾಯಿ ಆದರೆ ಮೊತ್ತವನ್ನು ಕಂಡುಹಿಡಿಯುತ್ತೆ. ಅವನು ಎಷ್ಟು ಹಾಕಿದ್ದ ಅಮೌಂಟ್ನ ಕಂಡುಹಿಡ್ಬೇಕಂತ ನಾವಿಲ್ಲಿ, ಕರೆಕ್ಟ್ ಅಲ್ಲ. ನೋಡಿಲ್ಲಿ ಎಷ್ಟು ಬರುತ್ತೆ. ಸೊ ಆತ ಏನು ಮಾಡ್ಯಾನ ಅಂದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡ್ಬೇಕು ಇಲ್ಲಿ, ಕರೆಕ್ಟ್ ಅಲ್ಲ ಎಷ್ಟು ಅಮೌಂಟ್ನ ಇಲ್ಲಿ ಹಾಕಿದ ಅಂತ ಕಂಡುಹಿಡ್ಬೇಕು. ಆದ್ದರಿಂದ ನಮಗೆ ಪಿ ಇಸ್ ಈಕ್ವಲ್ ಟು 4160 ಇಂಟು 100 ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಹಾಕಿದ್ದ ಆತ ಎಷ್ಟು ಪರ್ಸೆಂಟ್ಲೆಸ್ ಹಾಕಿದ್ದ 5%. ಸೊ 5 ಇಂಟು ಆತ ಎಷ್ಟು ಇದು ಮಾಡಿದಾನ 6 ಇಯರ್ಲೆಸ್ ಹಾಕಿದಾನೆ. ಸೊ ಡಿವೈಡ್ ಬೈ 6. ಅದಕ್ಕೆ ನಮಗೇನು ಬರುತ್ತೆ 5 1 5 20 ಮತ್ತು 6 1 ಇದೆಷ್ಟಾಗುತ್ತೆ 6 36 ಕರೆಕ್ಟ್. 6 42 6 36 ಆಗುತ್ತೆ. 36 ಅಂದರೆ 56 ತಡಿ, ಇಲ್ಲಿ ಏನು ಕೇಳಿದಾನ 1 ನಿಮಿಷ. ಇಲ್ಲಿ ತಪ್ಪಾಗೋದೇನು, ಈ ಸಮ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಆಟ್ ದ ರೇಟ್ ಆಫ್ 5%. ಕರೆಕ್ಟ್. ಆ್ಯನಮ್ ಅಮೌಂಟು ಸಾರಿ ಇಲ್ಲಿ ಏನು ಕೊಟ್ಟಿದ್ದಾನೆ ಟೋಟಲ್ ಲಾಸ್ಟಿಗೆ ರಿಟರ್ನ್ ಮಾಡೋದು ಅಮೌಂಟ್ ಕೇಳಿದಾನೆ. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ ಅಂದರೆ ಅಮೌಂಟು ಎಷ್ಟು 4160 ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ. ಮತ್ತು ಅದರದ್ದು ಟಿ ಎಷ್ಟೈತಿ 6 year ಅಂತ ಕರೆಕ್ಟ್ ಬರೆದಿದ್ದೀವಿ, ಅಲ್ಲಿ ಏನು ತಪ್ಪಿಲ್ಲ. ಮತ್ತು ಆರ್ ಎಷ್ಟೈತಿ 5% ಐತಿ. ಅದಕ್ಕೆ ನಾವು ಪಿ ಕಂಡುಹಿಡಿಬೇಕು ಇಲ್ಲಿ, ಪಿ ಎಷ್ಟು ಹಾಕಿದ್ನ ಅಂತ, ಕರೆಕ್ಟ್ ಅಲ್ಲ. ಆದ್ದರಿಂದ ನೋಡಿರಿ ನಮ್ಗೆ ಇಲ್ಲಿ ಏನು ಬರುತ್ತೆ, ನಮ್ಗೆ ಅಮೌಂಟ್ ಕೇಳಿದಾರೆ ಅಂದರೆ ನಮಗೆ ಪಿ ಬೇಕು. ಸೊ ಪಿ ಈಸ್ ಈಕ್ವಲ್ ಟು ಎಷ್ಟು ಅಮೌಂಟ್ ಬಂದಿತ್ತು ಇಲ್ಲಿ 4160 ಬಂದೈತಿ. ಸೊ 4160 ಇಂಟು 100 ಡಿವೈಡೆಡ್ ಬೈ ನಮಗೆ ನೋಡ್ರಿ ಇಲ್ಲಿ ನಮಗೆ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬಂದೈತಿ ಇಲ್ಲಿ, ಇದು ಎಷ್ಟು ವರ್ಷಕ್ಕೆ 6 ವರ್ಷಕ್ಕೆ 5 ವರ್ಷ ಬಡ್ಡಿ ಕೊಟ್ಟಿದ್ದಾನೆ. ಅದಕ್ಕೆ 6 5 30. ಈ 100ರಲ್ಲಿ 30% ಅಂದರೆ ಏನಾಗುತ್ತೆ ನಮಗೆ 130 ಬರ್ಕೋಬೇಕು. ಅದಕ್ಕೆ 130 ಡಿವೈಡ್ ಬೈ ಬರ್ಕೋಬೇಕು. ಸೊ 1 0 ಕ್ಯಾನ್ಸಲ್ ಆಯಿತು. 13 1 13 3 39 2 ಉಳಿತು. 13 26. ಅದಕ್ಕೆ ನಮಗೆ ಟೋಟಲ್ ಎಷ್ಟು ಬರುತ್ತೆ 3,200 ರೂಪಾಯಿ ಬರುತ್ತೆ. 3,200 ರೂಪಾಯಿ. ಸೊ ನೀವು ಈ ಥರ ಡೈರೆಕ್ಟಾಗಿ ಬರೋದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ನಾನು ಹೆಂಗೆ ಬರೋದನ್ನ ಇಲ್ಲಿ ನೋಡಿರಿ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಾಗ ಡೈರೆಕ್ಟಾಗಿ ಇವೆರಡನ್ನು ಗುಣಾಕಾರ ಮಾಡಿ ಡೈರೆಕ್ಟಾಗಿ ಬರಿತಿದ್ವಿ. ಬಟ್ ಇಲ್ಲಿ ಅಮೌಂಟ್ ಕೊಟ್ಟಾಗ ನಾವೇನು ಮಾಡಬೇಕು 6 5 30 ಐತಿ. ಈ 30 ಎಂಬುದನ್ನು ನಾವೇನು ಮಾಡಬೇಕು 130 ಡಿವೈಡ್ ಬೈ 100 ಅಂತ ಬರ್ಕೋಬೇಕು ಇಲ್ಲಿ. ಅದಕ್ಕೆ ನಮಗೆ ಇಲ್ಲಿ 100 ಮೇಲೆ ಹೋಗುತ್ತಾ 130 ಕೆಳಗೆ ಬರುತ್ತೆ, ಕರೆಕ್ಟ್ ಅಲ್ಲ. ಸೊ ನಮಗೆ ಎಷ್ಟು ಆನ್ಸರ್ ಬಂತು 3,200 ರೂಪಾಯಿ ಬಂತು, ಕರೆಕ್ಟ್ ಆಯ್ತಾ. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2,000 at 6.25% per annum at the rate of for the period from 14 February 2023 to 28 April 2023 ಏನಾಗುತ್ತೆ ಅಂದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಯಾವಾಗಿಂದ 14 ಫೆಬ್ರವರಿಯಿಂದ 28 ಏಪ್ರಿಲ್ವರೆಗೆ ದುಡ್ಡು ಕೊಟ್ಟಂತ
ಅಮೌಂಟ್ ಎಷ್ಟಾಗುತ್ತೆ ನಾವು ಅದ್ರದ್ದು ಬಡ್ಡಿ ಎಷ್ಟಾಗುತ್ತೆ ಕಂಡುಹಿಡ್ಬೇಕಂತ. ಅದಕ್ಕೆ ನೋಡ್ರಿ ಫಸ್ಟು 14 ಫೆಬ್ರವರಿಯಿಂದ ಎಲ್ಲಿ ತನಕ ಕೊಟ್ಟಿದ್ದಾನೆ ಅಮೌಂಟ್ನ 28 ಏಪ್ರಿಲ್ ತನಕ ಅಮೌಂಟ್ನ ಕೊಟ್ಟಿದ್ದಾನಲ್ಲಿ, ಕರೆಕ್ಟಲ್ಲ. ಆದ್ದರಿಂದ ನಮಗೆ ಇಲ್ಲಿ 2023 ಐತಿ. ಸೊ 23 ಅಂದರೆ ಏನದು ಅಧಿಕ ವರ್ಷ ಅಲ್ಲ, ಅದು ಅಧಿಕ ವರ್ಷ ಅಲ್ಲ ಅಂದರೆ ಫೆಬ್ರವರಿ ಮಂತ್ ಏನಾಗುತ್ತೆ 28 ದಿನಗಳು ಅಷ್ಟೇ ಆಗಿರ್ತಾವೆ. ಇನ್ ಕೇಸ್ ಅದು ಅಧಿಕ ವರ್ಷ ಆಗಿತ್ತು ಅಂದರೆ ಫೆಬ್ರವರಿ ಮಂತು ಏನಾಗುತ್ತೆ 29 ದಿನಗಳು ಕನ್ಸಿಡರ್ ಆಗುತ್ತೆ. ಅದರಲ್ಲಿ ಆತ ಕೊಟ್ಟಿದ್ದು ಎಷ್ಟನೇ ತಾರೀಕಿಗೆ ಕೊಟ್ಟಾನ 14ನೇ ತಾರೀಕು ಕೊಟ್ಟಾನ ಅಂದರೆ ಇನ್ನು ಎಷ್ಟು ಉಳಿದು ಆ ಕಡೆ 28 ದಿನದಲ್ಲಿ 14 ದಿನ ಉಳಿದು. ಸೊ 14 ಫೆಬ್ರವರಿ ಆಯಿತು. ಆಮೇಲೆ ಮಾರ್ಚ್ ಬರುತ್ತೆ. ಮಾರ್ಚ್ ಎಷ್ಟು ತಿಂಗಳಾಗಿರ್ತಾವೆ ದಿನಗಳು, ಒಂದು ತಿಂಗಳದಾಗ 31 ದಿನಗಳು ಇರ್ತಾವೆ. ಪ್ಲಸ್ ಏಪ್ರಿಲ್ ಎಷ್ಟು ಎಲ್ಲಿ ತನಕ ಕೊಟ್ಟಂದ್ರೆ 28 ತಾರೀಕು ತನಕ. ಸೊ ಈಕ್ವಲ್ ಟು 28 ಪ್ಲಸ್ 28 ದಿನಗಳು. ಟೋಟಲ್ ದಿನಗಳು ಕೂಡಿಸಿರಿ ಎಷ್ಟು 14 ಪ್ಲಸ್ 31 ಎಷ್ಟಾಯಿತು 44. 44 ಪ್ಲಸ್ 28 ಅಂತ ಎಷ್ಟು ದಿನ ಆಗುತ್ತೆ ನಮಗೆ 12, 72 ದಿನಗಳು ಕೊಟ್ಟಂಗೆ ಆಗುತ್ತೆ, ಕರೆಕ್ಟಲ್ಲ. ಸಾರಿ 14 ಪ್ಲಸ್ 31 45, 45 ಪ್ಲಸ್ 28 73 ದಿನಗಳು ಕೊಟ್ಟಂಗೆ ಆಗತ್ತೆ. ಅಂದರೆ ಆತ ಟೋಟಲ್ ಎಷ್ಟು ದಿನ ಕೊಟ್ಟಿದ್ದಂಗೆ ಆಯ್ತು. ಇಲ್ಲಿ ಟೋಟಲ್ ಎಷ್ಟು ದಿನ ಕೊಡ್ದಂಗೆ ಆಯ್ತು 73 ದಿನ ಆತ ದುಡ್ಡನ್ನು ಇನ್ವೆಸ್ಟ್ ಮಾಡ್ದಂಗೆ ಆಯಿತು. ಎಷ್ಟು ಪರ್ಸೆಂಟ್ಲೆಸ್ ಮಾಡ್ಯಾನ 6.25 ಅಂತ. ಅಂದರೆ ಪ್ರಿನ್ಸಿಪಲ್ ಎಷ್ಟೈತಿ 2000 ಮತ್ತು ರೇಟ್ ಎಷ್ಟೈತಿ 6.25% ಐತಿ. ಸೊ ಇದಕ್ಕೆ 73 ದಿನಕ್ಕೆ ಎಷ್ಟು ಬಡ್ಡಿ ಬರುತ್ತೆ ಅದನ್ನು ನಾವು ಏನು ಮಾಡೋದು ಕಂಡುಹಿಡ್ಬೇಕಂತೇಳಿ, ಕರೆಕ್ಟಲ್ಲ. 6.25% ಅಂತ. ಆದ್ದರಿಂದ ನೋಡಿರಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು. 6.25ಗೆ 73 ದಿನಕ್ಕೆ 2000 ರೂಪಾಯಿ ಕೊಟ್ಟಿದ್ರೆ ಎಷ್ಟು ಬರುತ್ತೆ ಅಂತ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಇಸ್ಕೊಂಡು 2000 ಇಂಟು ಎಷ್ಟು ಬಡ್ಡಿ ಅಲ್ಲ ಎಷ್ಟು ಬಡ್ಡಿ ದರದಲ್ಲಿ ಕೊಟ್ಟಾನ 6.25 ಅಂತ ಇಂಟು ಎಷ್ಟು ದಿನ ಕೊಟ್ಟಾನ 73 ದಿನಗಳು ಕೊಟ್ಟಾನ 73. ಸೊ ಈ 73 ದಿನಗಳು ಕೊಟ್ಟಾನಲ್ಲ ಅದರಲ್ಲಿ ಟೋಟಲ್ ಈಗ ಒಂದು ವರ್ಷಕ್ಕೆ ಎಷ್ಟು ದಿನಗಳು ಇರ್ತಾವೆ 365 ದಿನಗಳು, ಕರೆಕ್ಟಲ್ಲ. ಅದನ್ನು ನಾವು ಈ 73 ದಿನಗಳನ್ನು ವರ್ಷಕ್ಕೆ ಕನ್ವರ್ಟ್ ಮಾಡ್ಬೇಕು. ನಾವು ಮಾಡಬೇಕು ಡಿವೈಡ್ ಬೈ 365 ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಬೈ 365 ಇಂದ ಡಿವೈಡ್ ಮಾಡಬೇಕು. ಯಾಕಂದರೆ ಇದನ್ನು 73 ದಿನಗಳನ್ನು ವರ್ಷಗಳಲ್ಲಿ ಕನ್ವರ್ಟ್ ಮಾಡಾಕತ್ತೀವಿ. ಅದಕ್ಕೆ ವರ್ಷಗಳಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ 365 ಡಿವೈಡ್ ಮಾಡಬೇಕು. ಅರ್ಥ ಆಯ್ತಲ್ಲ. ಒಂದು ವರ್ಷಕ್ಕೆ ನಮಗೆ 365 ದಿನಗಳಾಗುತ್ತೆ ಅಂದರೆ ಅದೇ 73 ದಿನಕ್ಕೆ ನಮಗೆ ಎಷ್ಟು ವರ್ಷ ಆಗುತ್ತೆ ಅಂತ ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ. ಡಿವೈಡೆಡ್ ಬೈ ಎಷ್ಟು 100ರಿಂದ ಡಿವೈಡ್ ಮಾಡಬೇಕು, ಕರೆಕ್ಟಲ್ಲ. ನೋಡಿರಿ ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಡ್ತೀನಿ. ಅವಾಗ ನಮಗೇನು ಸಿಗುತ್ತೆ. ಸೊ 2000 ಇಂಟು 6.25 ಇಂಟು 73 ಡಿವೈಡ್ ಬೈ 100 ಇಂಟು 365 ಅಂತ. ಅವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಏನು ಬರ್ತಂತ ಕಂಡುಹಿಡಬೇಕು. ಸೊ ಈ ಥರ ನೀವು ಗುಣಾಕಾರ ಮಾಡಿರಲಿ. ಸೊ ಗುಣಾಕಾರ ಮಾಡಿ ಡಿವೈಡ್ ಬೈ ಇದನ್ನು 100 ಮತ್ತು 360 ಡಿವೈಡ್ ಮಾಡಬೇಕು. ಸೊ ನಾನು ನಿಮಗೆ ಡಿಜಿಟಲ್ ಸಮ್ನ ಕಲಿಸಿದ್ದೀನಿ. ಡಿಜಿಟಲ್ ಸಮ್ನ ನಾನು ಪರ್ಸೆಂಟೇಜ್ ಚಾಪ್ಟರ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಾಡೋದಂತ. ಸೊ ನೀವು ಡಿಜಿಟಲ್ ಸಮ್ನ ಅಪ್ಲೈ ಮಾಡಿಬಿಡಿ ಡೈರೆಕ್ಟಾಗಿ ಸಿಗುತ್ತೆ. ಸೊ SI ಈಸ್ ಈಕ್ವಲ್ ಟು ಡಿಜಿಟಲ್ ಸಮ್ 2000 ಡಿಜಿಟಲ್ ಸಮ್ ಏನಾಗುತ್ತೆ 2 ಆಗುತ್ತೆ ಇಂಟು 6.25 ಡಿಜಿಟಲ್ ಸಮ್ ಏನಾಗುತ್ತೆ 6 ಪ್ಲಸ್ 2 8, 8 ಪ್ಲಸ್ 8 ಪ್ಲಸ್ 5 13 ಡಿಜಿಟಲ್ ಸಮ್ 4 ಆಗುತ್ತೆ ಇಂಟು 7 3 ಡಿಜಿಟಲ್ ಸಮ್ 10 ಆಗುತ್ತೆ. 10 ಅಂದರೆ 1, ಕರೆಕ್ಟಲ್ಲ. 1 ಡಿವೈಡ್ ಬೈ 1 ನಿಮಿಷ ಯಾಕೋ ಮಾರ್ಕರ್ ಹೋಗ್ತಿಲ್ಲಲ್ಲ. 1 ಡಿವೈಡ್ ಬೈ ಇಲ್ಲಿ 100 ಡಿಜಿಟಲ್ ಸಮ್ ಏನಾಗುತ್ತೆ 1 ಆಗುತ್ತೆ ಇಂಟು 365 ನೋಡ್ರಿ 3 ಮತ್ತು 6 ಬಂದೈತಿ ಕ್ಯಾನ್ಸಲ್ ಮಾಡಿಬಿಟ್ರಿ. ಮತ್ತು ಏನು ಉಳಿತಾರೆ ಡಿಜಿಟಲ್ ಸಮ್ 5 ಉಳಿತು ಅಷ್ಟೇ 5, ಕರೆಕ್ಟಲ್ಲ. ಈಸ್ ಈಕ್ವಲ್ ಟು 1 ನಿಮಿಷ ಇದು ಮಾರ್ಕರ್ ಯಾಕೋ ವರ್ಕ್ ಆಗ್ತಿಲ್ಲಲ್ಲ. ಸೊ ಮತ್ತು ಇದನ್ನು 2 ಮತ್ತು 4 ಗುಣಾಕಾರ ಮಾಡಿರಿ ಏನಾಗುತ್ತೆ 2 4 8, 8 ಡಿವೈಡೆಡ್ ಬೈ 1 ಇಂಟು 5 5. ಸೊ ನಾನು ನಿಮ್ಗೆ ಡಿಜಿಟಲ್ ಸಮ್ಮಲ್ಲಿ ಹೇಳ್ಕೊಟ್ಟಿದ್ದೆ. ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ ಈ ಕೆಳಗೆ ಛೇದದಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ 5 ಅಥವಾ 7 ಅಥವಾ 2 ಏನನ್ನು ಬಂದರೆ ನಾವು ಏನು ಮಾಡಬೇಕು ಅಂತ ಬೇರೆ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಮಾಡಿದ್ದೆ. ಏನಂತಂದರೆ ಆ ಸಂಖ್ಯೆನ ನಮಗೆ ಛೇದದಲ್ಲಿ 1 ಬರಂಗೆ ಗುಣಾಕಾರ ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಛೇದದಲ್ಲಿ 5 ಬಂದೈತಿ. ಸೊ 5 ಎಂಬುದನ್ನು ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಮಗೆ ಛೇದದಲ್ಲಿ 1 ಬರುತ್ತೆ. ಅಂಥದ್ದು ಸಂಖ್ಯೆ ಯಾವುದು 2. ಸೊ 2 ಮೇಲೆ ಕೆಳಗೆ ಗುಣಾಕಾರ ಮಾಡ್ಬೇಕು. ನೋಡ್ರಿ 2 5 10 ಗುಣಾಕಾರ ಮಾಡಿದರೆ 2 5 ಗುಣಾಕಾರ ಮಾಡಿದ್ರೆ 10 ಬರುತ್ತೆ. ಈ 10ರದ ಡಿಜಿಟಲ್ ಸಮ್ ಏನಾಗುತ್ತೆ 1 ಆಗುತ್ತೆ ನಮಗೆ, ಕರೆಕ್ಟಲ್ಲ. ಆವಾಗ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಇಲ್ಲಿ. ಸೊ ನೋಡ್ರಿ ಇಲ್ಲಿ ಏನೇನು ಉಳಿತು ಅವಾಗ ಇಲ್ಲಿ 2 2 16, 16ರ ಡಿಜಿಟಲ್ ಸಮ್ ಏನಾಗುತ್ತೆ 7 ಆಗುತ್ತೆ. ಮತ್ತು ಇದು 5 2 10, 10ರ ಡಿಜಿಟಲ್ ಸಮ್ ಏನಾಗುತ್ತೆ 1 ಆಗುತ್ತೆ, ಕರೆಕ್ಟಲ್ಲ. ಆದರೆ ನಮಗೆ ಆನ್ಸರು ಆ ಆಪ್ಷನಲ್ಲಿ ಯಾವ ಆಪ್ಷನಲ್ಲಿ ನಮಗೆ ಡಿಜಿಟಲ್ ಸಮ್ 7 ಇರುತ್ತಲ್ಲ ಅದೇ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೋಡಿ ಇಲ್ಲಿ ಡಿಜಿಟಲ್ ಸಮ್ ಏನೈತಿ 8 ಐತಿ. ಇಲ್ಲಿ ಏನೈತಿ ಡಿಜಿಟಲ್ ಸಮ್ 8 ಐತಿ. ಇಲ್ಲಿ 5 ಐತಿ. ಇಲ್ಲಿ 7 ಐತಿ. ಮತ್ತು ಇಲ್ಲಿ 6 ಐತಿ. ಸೊ ಯಾವ ಡಿಜಿಟಲ್ ಸಮ್ ನಮ್ಗೆ 7 ಇರುತ್ತಲ್ಲ ಅದೇ ರೈಟ್ ಆನ್ಸರ್ ಆಗಿರ್ತದೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು.
ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಸೇಮ್ ಅದೇ ಥರನೇ ಕ್ವಶನ್ ಇರುವಂಥದ್ದು ಇನ್ನೊಂದು. ಒಂದು ನಿಮಿಷ, ಇದು ಸ್ಟಕ್ ಆಗ್ತಿದೆ ಯಾಕೋ. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ರೌಂಡೆಡ್ ಆಫ್ ರುಪೀಸ್ ಕಂಡಿಡ್ಬೇಕು ನಾವು ಆನ್ 4000 at the simple interest at an interest rate of 5.25% per annum for the period from 12 February 2024 to 13 April 2024 ಅಂತ. ಸೇಮ್ ಅದೇ ಥರನೇ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು ಏನಂದರೆ, ಸೊ ನಮಗೆ ಇಲ್ಲಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಇಲ್ಲಿ 4,000 ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟು 5.25 ಕೊಟ್ಟಿದ್ದಾರೆ. 12 ಫೆಬ್ರವರಿಯಿಂದ ನಮಗೆ 13 ಏಪ್ರಿಲ್ ತನಕ ಎಷ್ಟಾಗತ್ತೆ ಅಮೌಂಟು ಕಂಡುಹಿಡಬೇಕಂತೇಳಿ, ನಮ್ಗೆ ಆ ಬಡ್ಡಿ ಎಷ್ಟು ಬರುತ್ತೆ ಕಂಡುಹಿಡಬೇಕು. ಅದಕ್ಕೆ ನೋಡಿರಿ ಪಿ ಎಷ್ಟು ಕೊಟ್ಟಿದ್ದಾರೆ 4,000 ಅಂತ, ಕರೆಕ್ಟಲ್ಲ. ಅದೇ ಥರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅವರು 5.25 ರೇಟ್ ಆಫ್ ಇಂಟ್ರೆಸ್ಟ್ನ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾರಲ್ಲ 12 ಫೆಬ್ರವರಿಯಿಂದ 13 ಏಪ್ರಿಲ್ವರೆಗೆ ಏನು ಕೊಟ್ಟಿದ್ದಾರೆ ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ, ಕರೆಕ್ಟಲ್ಲ. ಆದ್ದರಿಂದ ನಮ್ಗೆ ನೋಡ್ರಿ 2024 ಎಂಬುದೇನೈತೆ ಅದು ಲೀಪ್ ಇಯರ್ ಐತಿ, ಕರೆಕ್ಟಲ್ಲ. ಲೀಪ್ ಇಯರ್ ಅಂದರೆ ಅರ್ಥ ಏನು, ಅಧಿಕ ವರ್ಷ ಅಂತ. ಅದಕ್ಕೆ ಅಧಿಕ ವರ್ಷ ಆಗಿದ್ರೆ ಒಂದು ಫೆಬ್ರವರಿ ತಿಂಗಳಲ್ಲಿ ನಮಗೆ 28 ದಿನ ಬದಲು 29 ದಿನ ಆಗ್ತಾವೆ. ಆದ್ದರಿಂದ ಇಲ್ಲಿ ಎಷ್ಟು ದಿನಗಳು ಉಳಿತವೆ, ಇಲ್ಲಿ 12 ದಿನಗಳು ಆಲ್ರೆಡಿ ಆಗ್ಯಾವ. ಇನ್ನೆಷ್ಟು ದಿನ ಉಳಿತು ನಮಗೆ 17 ದಿನ ಉಳಿತು. ಸೊ 17 ಪ್ಲಸ್ ಮಾರ್ಚ್ ತಿಂಗಳ ಎಷ್ಟು ಇರುತ್ತೆ 31 ದಿನ ಪ್ಲಸ್ ಇಲ್ಲಿ 13 ತಾರೀಕು ತನಕ ಕೊಟ್ಟಿರಲಿ, ಏಪ್ರಿಲ್ 13 ತಾರೀಕು ತನಕ. ಸೊ ಪ್ಲಸ್ 13. ಸೊ ಟೋಟಲ್ ಎಷ್ಟು ದಿನಗಳಾಗ್ತಾವೆ ಕೂಡಿಸ್ರಿ ಇಲ್ಲಿ 17 ಪ್ಲಸ್ 31 ಎಷ್ಟಾಗುತ್ತೆ ನಮಗೆ 48 ಪ್ಲಸ್ 13 ಕೂಡಿಸಿ ನಮ್ಗೆ ಏನಾಗುತ್ತೆ 48 ಪ್ಲಸ್ 13 11 ಕೈಲ 4 5 61 ದಿನಗಳು ಆಗ್ತಾವೆ ನಮಗೆ. ಸೊ 61 ಡೇಸ್, ಟೋಟಲ್ 61 ಡೇಸಿಗೆ ಎಷ್ಟು ಬಡ್ಡಿ ಬರುತ್ತೆ ನಾವು ಅದನ್ನು ಕಂಡುಹಿಡಬೇಕಂತ. ಆದ್ದರಿಂದ ನಮಗೆ ನೋಡ್ರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು, ಸೊ ನಮಗೆ ಎಷ್ಟು ಕೊಟ್ಟಿದ್ದ ಅಮೌಂಟ್ನ 4,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾನೆ, 4,000 ರೂಪಾಯಿ ಅಮೌಂಟ್ ಎಷ್ಟು ಬಡ್ಡಿ ಇಳಿಸಿ 5.25 ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದೆ. ಎಷ್ಟು ದಿನಗಳು 61 ದಿನಗಳು. ನೋಡಿಲ್ಲಿ ಇಲ್ಲಿ 61 ದಿನಗಳೈತೆ, ಅದನ್ನು ವರ್ಷದ ಕನ್ವರ್ಟ್ ಮಾಡಿದ್ರೆ ನಾವು ಏನು ಮಾಡ್ಬೇಕು, ಇಲ್ಲಿ ಡಿವೈಡ್ ಬೈ 365 ಅಂತ ಡಿವೈಡ್ ಮಾಡ್ಬೇಕು. ಅದಕ್ಕೆ ಸೊ ಡಿವೈಡೆಡ್ ಬೈ 100 × 365 ಅಂತ ಡಿವೈಡ್ ಮಾಡಬೇಕು, ಕರೆಕ್ಟಲ್ಲ. ಸೊ 365 ಇಂದ ಡಿವೈಡ್ ಅದಕ್ಕೆ ಮಾಡ್ಬೇಕಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಯಿತು. ಮತ್ತು ಇಲ್ಲಿ 5ರಲ್ಲಿ ಕಟ್ತಾ ಬಿಟ್ರಿ 5 7 35 ಎಷ್ಟಾಯಿತು 15 ಉಳಿತು. 5 3 15 ಮತ್ತು ಇದು 5 8 40. ಸೊ ಮೇಲೆ ಏನೇನು ಉಳಿತು ನಮಗೆ 8 × 5.25 × 61 8 × 5.25 × 61 ಡಿವೈಡ್ ಬೈ 73 ಅಂತ. ಸೊ ನೀವು ಇಲ್ಲಿ ಕೇಳ್ಬೋದು ಈ ಕ್ವಶನಲ್ಲಿ ನಾನು ಅದಕ್ಕೆ ಡಿಜಿಟಲ್ ಸಮ್ ಅಪ್ಲೈ ಮಾಡ್ತಿಲ್ಲ ಅಂತ. ಯಾಕಂದರೆ ಇಲ್ಲಿ ನಮಗೆ ನಿಯರೆಸ್ಟ್ ವ್ಯಾಲ್ಯೂ ಕೇಳಿದಾರಲ್ಲ, ರೌಂಡೆಡ್ ಆಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದರೆ ಅದರದ್ದು ನಿಯರ್ ಬೈ ವ್ಯಾಲ್ಯೂ ಕೇಳಿದಾಗ ಇಂಥ ನಿಯರ್ ಬೈ ವ್ಯಾಲ್ಯೂ ಅಂತ ಕೇಳಿದಾಗ ಏನಾಗುತ್ತೆ ನಮಗೆ ಅಲ್ಲಿ ಇದು ಡಿಜಿಟಲ್ ಸಮ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಏನು ಗುಣಾಕಾರ ಮಾಡಿರಿ 8 × 50 5.25ನ ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಗುತ್ತೆ 8 5 40 8 2 16 21 2 ಕೈಲ ಮತ್ತು 8 5 40 42. ಸೊ ನಮಗೆ 42 ಆಗುತ್ತೆ. ಇಲ್ಲೇನು ಉಳಿತು ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 42 × 61 ಡಿವೈಡ್ ಬೈ 73 ಅಂತ. ಆದ್ದರಿಂದ ಮತ್ತೆ ನಾವು 42ನ 61ಇಂದ ಗುಣಾಕಾರ ಮಾಡಿರಿ ಏನು ಸಿಗುತ್ತೆ 1 2 2 ಮತ್ತು ಇದು 4 ಮತ್ತು ಇದು ಗುಣಾಕಾರ ಮಾಡಿರಿ 4 2 12 16 1 ಕೈಲಿ 4 6 24 25. ಸೊ ನಮಗೆ 2562 ಡಿವೈಡ್ ಬೈ 73 ಅಂತ ಸಿಗುತ್ತೆ. ಈ 73ಇಂದ 2562ನ ಡಿವೈಡ್ ಮಾಡಿದ್ರೆ ನಮ್ಗೆ ನಿಯರ್ ಬೈ ವ್ಯಾಲ್ಯೂ ಸಿಗುತ್ತೆ. ಏನು ಸಿಗುತ್ತೆ ನೋಡ್ರಿ ಇಲ್ಲಿ 2562ನ ಡಿವೈಡ್ ಮಾಡಿದಾಗ ಆವಾಗ 73 ಎಷ್ಟು 256 ನಿಯರ್ ವ್ಯಾಲ್ಯೂ ತೊಗೋಬೇಕು ನಾವು. 23 3ಲೇ ನೋಡ್ರಿ. ಸೊ 3 3 9 ಮತ್ತು 3 21 ಆವಾಗ 6 9 ಎಷ್ಟಾಗತ್ತೆ ನಮ್ಗೆ ಮೈನಸ್ ಮಾಡಿದ್ರೆ 7 ಆಗುತ್ತೆ. ಮತ್ತು 4ರಲ್ಲಿ 1 ಕೂಡಿಸಿದ್ರೆ 3 ಆಗುತ್ತೆ 2 2 0 ಮತ್ತು 7 2 ಆಯಿತು 372 ಬರಾಗತ್ತದ. ಅಂದರೆ ಮತ್ತು 4 7 28 4 7 ಬರಲ್ಲ ಸಾರಿ 6 42 ಹೋಗುತ್ತೆ 6 42 ಬರಲ್ಲ 5 7 35 ಅಂದರೆ 5 ಅಂದರೆ ನಮಗೆ ನಿಯರ್ ಬೈ ವ್ಯಾಲ್ಯೂ ಎಷ್ಟು ಬರುತ್ತೆ 35 ವ್ಯಾಲ್ಯೂ ನಿಯರ್ ಬರುತ್ತೆ, ಕರೆಕ್ಟಲ್ಲ. ಆಪ್ಷನ್ ನಂಬರ್ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಮಗೆ ನಿಯರ್ ಬೈ ಎಷ್ಟಾಗುತ್ತೆ 35 ವ್ಯಾಲ್ಯೂ ರೇಂಜಿಗೆ ಬರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ನಮಗೆ ರೌಂಡೆಡ್ ಆಫ್ ವ್ಯಾಲ್ಯೂ ಅಂತ ಕೊಟ್ಟಾಗ ಡಿಜಿಟಲ್ ಸಮ್ನ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾವು ಅಲ್ಲಿ ಡಿವೈಡ್ ಮಾಡಿನೇ ಮಾಡ್ಬೇಕು ಪ್ರತಿಯೊಂದು ವ್ಯಾಲ್ಯೂ ಕ್ಯಾಲ್ಕುಲೇಷನ್ನ, ಕರೆಕ್ಟಲ್ಲ. ಅದಕ್ಕೆ ನಮಗೆ ರೌಂಡೆಡ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 35 ವ್ಯಾಲ್ಯೂ ಬರುತ್ತೆ. ಸೊ ನಮಗೆ ಬಡ್ಡಿ ಎಷ್ಟು ಬರುತ್ತೆ 35 ನಿಯರ್ ಬೈ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಆಫ್ 2500 ಇನ್ವೆಸ್ಟೆಡ್ ಅಟ್ 16% ಸಿಂಪಲ್ ಇಂಟ್ರೆಸ್ಟ್ ಬಿಕಮ್ 4100 ಅಂತ. ಸೊ ನಮಗೆ ಎಷ್ಟು ವರ್ಷದಲ್ಲಿ ಏನಾಗುತ್ತೆ 2,000 ಅಮೌಂಟು
4,100 ರೂಪಾಯಿ ಕನ್ವರ್ಟ್ ಆಗುತ್ತೆ. ಅಂದರೆ ಅವರು ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ. ಅಮೌಂಟ್ ಎಷ್ಟೈತೆ 4,100 ರೂಪಾಯಿ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಎಷ್ಟು ಅಂತ 2,500 ಕೊಟ್ಟಿದ್ದಾರೆ ಅಲ್ಲಿ. ಸೊ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ 16% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಟ್ಟಾಗ ಟಿ ಎಷ್ಟು ಬರುತ್ತೆ ನಾವು ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ. ಆದ್ದರಿಂದ ನಮಗೆ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಟೈಮ್ ಇದು ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ 2,500 ಕೊಟ್ಟಿದ್ದಾರೆ, ಕರೆಕ್ಟಲ್ಲ. ನಮ್ಗೆ ಟೈಮಿಂಗ್ ಏನಂತ ಗೊತ್ತಿಲ್ಲ, ಅದನ್ನು ನಾನು ಮಾಡಬೇಕು ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂತ ನಾನು ನಿಮಗೆ ಹೇಳಿದ್ದೆ, ಸಿಂಪಲ್ ಇಂಟ್ರೆಸ್ಟ್ ಸಾರಿ ಅಮೌಂಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಂತ. ಅದಕ್ಕೆ ನಮಗೆ ಅಮೌಂಟ್ ಕೊಟ್ಟಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಸೊ ನೀವು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಳಿ. ಸೊ 4,100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿಲ್ಲ ಪ್ಲಸ್ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಐತಿ 2,500 ಐತಿ. ಅದಕ್ಕೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತಾ 1,600 ಬರುತ್ತೆ, ಕರೆಕ್ಟಲ್ಲ, 1,600 ಅಂತ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬಂದ ಮೇಲೆ ನಾವು ಆ್ಯಸ್ ಇಟ್ ಈಸ್ PTR/100 ಫಾರ್ಮುಲಾ ಹಾಕಿದ್ರೆ ನಾವು ಬಂದುಬಿಡುತ್ತೆ. ಆದ್ದರಿಂದ ನಮಗೆ ಟೈಮಿಂಗ್ ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟೈತಿ 1,600 ರೂಪಾಯಿ ಇಂಟ್ರೆಸ್ಟ್ ಐತಿ ಇಂಟು 100 ಡಿವೈಡೆಡ್ ಬೈ, ಸೊ ನಮಗೆ ಇಲ್ಲಿ ಇದು ಪ್ರಿನ್ಸಿಪಲ್ ಎಷ್ಟೈತಿ 2,500 ಇಂಟು ಇಲ್ಲಿ ಎಷ್ಟಾಗುತ್ತೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ 16 ಅಂತ. ಸೊ 16 ಕ್ಯಾನ್ಸಲ್ ಆಯಿತು, 00 ಕ್ಯಾನ್ಸಲ್, 25 ಬಂದರೆ 25 4. ಸೊ ಆದ್ದರಿಂದ ಟಿ ಈಸ್ ಈಕ್ವಲ್ ಟು 4 ಇಯರ್ ಬರುತ್ತೆ ಟೈಮ್, ಕರೆಕ್ಟಲ್ಲ. ಸೊ ನಮಗೆ ಈ ಥರ ಮಾಡಿದ್ರೆ ಬರುತ್ತೆ. ನೀವು ಇನ್ನೊಂದು ಮೆಥಡ್ ಬೆಸ್ಟ್ ಅಂದರೆ ಇನ್ನೊಂದು ನೀವು ರೇಷಿಯೋ ಮೆಥಡ್ ಕೂಡ ಮಾಡ್ಬೋದು. ಬೇಕಿದ್ರೆ ನಾನು ನಿಮಗೆ ರೇಷಿಯೋ ಮೆಥಡ್ ತಿಳಿಸ್ತೀನಿ ನೋಡ್ರಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ನೀವು ರೇಷಿಯೋ ಮೆಥಡಲ್ಲಿ ಮಾಡಿದ್ರು ಕೂಡ ಸಿಗುತ್ತೆ ಇಲ್ಲಿ. ಇದು ಪ್ರಿನ್ಸಿಪಲ್ ಅನ್ಕೋರಿ, ಇದನ್ನು ಅಮೌಂಟ್ ಅನ್ಕೋರಿ. ಇದೆಷ್ಟು ಐತಿ 2,500, ಇದು 4,100 ಅಂತ. 00 ಕ್ಯಾನ್ಸಲ್ ಆಗುತ್ತೆ. ಇದರಲ್ಲಿ ಎಷ್ಟು ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ 1,600 ಸಿಗುತ್ತೆ, ಕರೆಕ್ಟಲ್ಲ, 16. ಸೇಮ್ ಅದೇ ಥರನೇ ಆಗುತ್ತೆ. ನೀವೇನು ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ನಮ್ಗೆ 16 ಬಂತು, ಮತ್ತು ನೀವು ಟೈಮ್ ಕಂಡುಹಿಡಬೇಕಂದ್ರೆ 16 × 100 ಡಿವೈಡ್ ಬೈ 25 × 16. ಸೇಮ್ ಏನು ಚೇಂಜ್ ಆಗೋಲ್ಲ. ಸೇಮ್ ನೀವು ಯಾವ ಮೆಥಡಲ್ಲಿ ಅಪ್ಲೈ ಮಾಡಿದ್ರು ಕೂಡ ಎಲ್ಲ ಒಂದೇ ಮೆಥಡ್ ಆಗುತ್ತೆ, ಕರೆಕ್ಟಾಗಿ. ಇದು ಮೆಥಡ್ 2 ಅಂತ ಅಂದ್ಕೊಡ್ರಿ. ಇದನ್ನು ಯಾವ ಮೆಥಡ್ನ ಅಪ್ಲೈ ಮಾಡಿದ್ರು ಕೂಡ ಒಂದೇ ಮೆಥಡ್ ಆಗುತ್ತೆ. ಇದು ಮೆಥಡ್ 1. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಎ ಪರ್ಸನ್ ಬ್ಯಾರೋಡ್ ಎ ಸಮ್ ಆಫ್ ಮನಿ ಆನ್ ಸಿಂಪಲ್ ಇಂಟ್ರೆಸ್ಟ್. ಆಫ್ಟರ್ 3 years he returned 4/3 ಆಫ್ ದಿ ಮನಿ ಟು ದ ಲೆಂಡರ್. ವಾಟ್ ವಾಸ್ ದ ರೇಟ್ ಆಫ್ ದಿ ಇಂಟ್ರೆಸ್ಟ್ ಅಂತ. ಅಂದರೆ ಪರ್ಸನ್ ಒಬ್ಬನು ಏನು ಮಾಡಿದಾನೆ, ಪಿ ಅಂತ ಒಂದು ಪರ್ಸನ್ ಏನು ಮಾಡಿದಾನೆ ಅಂದರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ಒಂದು ಎಕ್ಸ್ ಅಮೌಂಟ್ನ ತೊಗೊಂಡಿದ್ದಾನೆ. ಇಲ್ಲಿ ಏನೋ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ತೊಗೊಂಡಿದ್ದಾನೆ. ಇದು ಕನ್ನಡದಲ್ಲಿ ಕನ್ವರ್ಟ್ ಇಲ್ವಾ? ಒಂದು ನಿಮಿಷ, ಸಾರಿ, ಕ್ವಶನ್ ಕನ್ನಡದಲ್ಲಿ ಟೈಪ್ ಆಗಿಲ್ಲ. ಟೈಪ್ ಮಾಡಿದ್ದೆ ಬಟ್ ನನಗೆ ದ್ಯಾಸ್ ಇಲ್ಲ. ಸೊ ಅವನು ಒಂದು ಸಮಥಿಂಗ್ ಪಿ ಅಂತ ಅಮೌಂಟ್ ತೊಗೊಂಡು ಎಷ್ಟು 3 ವರ್ಷ ಆದಮೇಲೆ ಆತ ಎಷ್ಟು ರಿಟರ್ನ್ ಮಾಡ್ತಾನಂತ 4/3 ಆಫ್ ದಿ ಅಮೌಂಟ್ನ ರಿಟರ್ನ್ ಮಾಡ್ತಾನಂತಂದರೆ 3 ವರ್ಷ ಆದಮೇಲೆ ಆತ 4/3 ಆಫ್ ದಿ ಅಮೌಂಟ್ನ ರಿಟರ್ನ್ ಮಾಡಿದರೆ ಆತ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ತೊಗೊಂಡಿದ್ದ ಅಂತ ಕಂಡುಹಿಡ್ಬೇಕು ನಾವಿಲ್ಲಿ. ಆದ್ದರಿಂದ ಇದು ನಮಗೆ ಅಮೌಂಟ್ ಇದ್ದಂಗೆ ವ್ಯಾಲ್ಯೂ ಇದೆ. ಅಮೌಂಟು ಇದೇನು ಪ್ರಿನ್ಸಿಪಲ್ ಇದು. ಅದಕ್ಕೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನೋಡ್ರಿ ಇಲ್ಲಿ. ನಾವು ಫಸ್ಟ್ನೇದಾಗಿ ನಮಗೆ ಇಲ್ಲಿ 4/3 ಆಫ್ ದಿ ಅಮೌಂಟ್ ಅಂತ ಕೊಟ್ಟಿದ್ದೇನೆ ಇಲ್ಲಿ, ಕರೆಕ್ಟಲ್ಲ. ಅದಕ್ಕೆ ಈಗ ನೋಡ್ರಿ, ಒಂದು 4 ಪಟ್ಟು ಅಮೌಂಟ್ ಇತ್ತು ಅಂದರೆ ಅದರಲ್ಲಿ 4/3 ಅಮೌಂಟ್ ತೊಗೊಂಡಿದ್ದಾನೆ ಅಂದರೆ ಇನ್ನು ಎಷ್ಟು ಉಳಿತು ಇಲ್ಲಿ 1/3 ಉಳಿದಂಗೆ ಉಳಿತು, ಕರೆಕ್ಟಲ್ಲ. ಅಲ್ಲ 4 ಅಲ್ಲ, ಇಲ್ಲಿ ಆ್ಯಕ್ಚುಲಿ ನೀವು 1 ವ್ಯಾಲ್ಯೂ ತೊಗೋರಿ. ನಮಗಿಲ್ಲಿ ಟೋಟಲು ಎಷ್ಟಂತಂದರೆ ಆತ 4/3 ಅಮೌಂಟ್ನ ಕೊಟ್ಟಿದ್ದಾನೆ. ಅಂದರೆ ಒಂದು ವ್ಯಾಲ್ಯೂನ ನಾವು ಇತ್ತಂತಂದರೆ ಅದರಲ್ಲಿ 4/3 ಹೋಗಿದೆ ಅಂದರೆ ಇನ್ನು ಎಷ್ಟು ಉಳಿತು ಅಂತ ಅರ್ಥ ಇಲ್ಲಿ. ಸೊ 1ರಲ್ಲಿ ನಾವು 4/3ನ ಮೈನಸ್ ಮಾಡಿದರೆ ನಮಗೇನಾಗ ಸಿಗುತ್ತಾ ಇಲ್ಲಿ 1/3 ವ್ಯಾಲ್ಯೂ ಉಳಿತದೆ ಇಲ್ಲಿ, ಕರೆಕ್ಟಲ್ಲ. 1/3 ವ್ಯಾಲ್ಯೂ ಉಳಿತದೆ. ಸೊ ಆದ್ದರಿಂದ ನಾವೇನು ಮಾಡ್ಬೇಕು ಅಂದರೆ ಇಲ್ಲಿ ಇನ್ನು ಸಿಂಪಲ್ ಇಂಟ್ರೆಸ್ಟ್ ನಮಗೆ ಎಷ್ಟು ಬಂದಂಗೆ ಆಗುತ್ತೋ 1/3 ವ್ಯಾಲ್ಯೂ ಸಿಗುತ್ತೆ ಇಲ್ಲಿ, ಕರೆಕ್ಟಲ್ಲ. ಸೊ ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR/100. ಸೊ ಸಿಂಪಲ್ ಇಂಟ್ರೆಸ್ಟ್ ನಮಗೆ ಎಷ್ಟು ಉಳಿದು 4/3 ಆಫ್ ದಿ ಅಮೌಂಟ್ ಸಿಕ್ಕಿತ್ತು ಅಂದರೆ ಇನ್ನು 1/3 ಅಮೌಂಟ್ ಉಳಿದಂಗಿಲ್ಲ. 1/3 P ಈಸ್ ಈಕ್ವಲ್ ಟು ಆತ ಎಷ್ಟು ತೊಗೊಂಡಿದ್ದ ಪ್ರಿನ್ಸಿಪಲ್ ಅಮೌಂಟ್ ಸೇಮ್ ಪಿ ವ್ಯಾಲ್ಯೂನು ತೊಗೊಂಡಿದ್ದ. P ಇಂಟು ಟಿ ಎಷ್ಟು ಐತಿ ಇಲ್ಲಿ 3 ಇಯರ್ ಅಂತ. 3 ಇಯರ್ ನಮಗೆ 6 ವ್ಯಾಲ್ಯೂ ಗೊತ್ತಿಲ್ಲ, ಕಂಡುಹಿಡಬೇಕು ಇಲ್ಲಿ, ಡಿವೈಡೆಡ್ ಬೈ 100 ಅಂತ, ಕರೆಕ್ಟಲ್ಲ. ಆದ್ದರಿಂದ ನೋಡಿಲ್ಲಿ ಇಲ್ಲಿ ಪಿ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ 6 ವ್ಯಾಲ್ಯೂ ಗೊತ್ತಿಲ್ಲ. ಇದನ್ನು ನೀವು 3ನ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಈ 100ನ ಡಿವೈಡ್ ಮಾಡಿರಿ. ಸೊ R ಈಸ್ ಈಕ್ವಲ್ ಟು 100 ಡಿವೈಡ್ ಬೈ 3 × 3 9 ಅಂತ. ಸೊ ನಮಗೆ 100 ಡಿವೈಡ್ ಬೈ 9 ನಾನು ಪರ್ಸೆಂಟೇಜ್ ಚಾಪ್ಟಲ್ಲಿ ಕಲಿಸಿದ್ದೆ ನಿಮಗೆ. 100 ಡಿವೈಡ್ ಬೈ 9 ವ್ಯಾಲ್ಯೂನ ಹೆಂಗೆ ಬರಿಬೋದು ಅಂತ. ಅದನ್ನು ಪರ್ಸೆಂಟೇಜಲ್ಲಿ ಬರೀಬೇಕಾದ್ರೆ 11 1/9% ಅಂತ. ಆದ್ದರಿಂದ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಯಾವುದು ಕರೆಕ್ಟ್ ಆಗುತ್ತೋ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಲ್ಲಿ ಆಪ್ಷನ್ ಚೂಸ್ ಮಾಡಿದ್ದೀನಿ. ಇಲ್ಲಿ ಎಷ್ಟು 4 ವರ್ಷ ಅಲ್ಲ, 4 ವರ್ಷ ಆಗಿರುವಂಥದ್ದು.
ಅರ್ಥ ಆಯ್ತಲ್ಲ. ಸೊ ನಿಮಗೆ ಇನ್ ಕೇಸ್ ಈ ಥರನೂ ಅರ್ಥ ಆಗ್ಲಿಕ್ಕಂದ್ರೆ ನೀವು ಏನಂತಂದರೆ ಒಂದು ಯಾವುದೋ ಒಂದು ವ್ಯಾಲ್ಯೂನ ಅಸ್ಯೂಮ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇಲ್ಲಿ ಬೇಕಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲಪ್ಪ ಏನಂತಂದರೆ ಒಂದು ಅಸ್ಯೂಮ್ ವ್ಯಾಲ್ಯೂ ತೊಗೊರಿ. ನಾವು ಪಿ ಅಂತ ಒಂದು 60 ರೂಪೀಸ್ ತೊಗೊಂಡಾಗ ಇಲ್ಲಿ ನಾವು ಪಿ ಅಂತ ಒಂದು 60 ರೂಪೀಸ್ ತೊಗೊಂಡಾಗ ಆತ 60 ರೂಪೀಸ್ ತೊಗೊಂಡಾನ, ಆತ ಲಾಸ್ಟಿಗೆ ಎಷ್ಟು ರಿಟರ್ನ್ ಮಾಡಿದಾನ 4/3 ಆಫ್ ದಿ ಅಮೌಂಟ್ ರಿಟರ್ನ್ ಮಾಡಿದಾನ ಅಂತ. ಸೊ 4/3 ಅಂದರೆ ಎಷ್ಟು 60 ಅಂತ ಗುಣಾಕಾರ ಮಾಡ್ರಿ. ಇಲ್ಲಿ 3 1 120. ಸೊ ನಮ್ಗೆ ಎಷ್ಟಾಗುತ್ತೆ 80 ರೂಪೀಸ್ ಆಗುತ್ತೆ. ಸೊ ತೊಗೊಂಡಿದ್ದು 60 ರೂಪೀಸು, ರಿಟರ್ನ್ ಮಾಡಿದ್ದು 80 ರೂಪೀಸ್ ಅಂದರೆ ನಮ್ಗೆ ಇದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 20 ರೂಪೀಸ್ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ 20 ಅಂತ. ಆದ್ದರಿಂದ ನಮ್ಗೆ ಎಷ್ಟು ಟೈಮ್ 3 ಇಯರಿಗೆ ಅದರದ್ದು ಟೈಮ್ 3 ಇಯರ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಬೇಕಂತ. ಆದ್ದರಿಂದ ಸೇಮ್ ಅದೇ ಥರ ನೀವು ಸಿಂಪಲ್ ಇಂಟ್ರೆಸ್ಟ್ ಹೆಂಗೆ ಮಾಡ್ತಿದ್ರಲ್ಲ ಅದೇ ಸೇಮ್ ಎಕ್ಸಾಕ್ಟ್ಲಿನೂ ಮಾಡೋದು. ಸೊ ನಮಗೆ ಆರ್ ಬೇಕಂತಂದರೆ ಆರ್ ಈಸ್ ಈಕ್ವಲ್ ಟು, ಸೊ ಅದೇ ಸಿಂಪಲ್ ಇಂಟ್ರೆಸ್ಟ್ ಬಂದೈತೆ 20 × 100 ಡಿವೈಡೆಡ್ ಬೈ ನಮಗೆ ಇಲ್ಲಿ ತೊಗೊಂಡಿದ್ದೆಷ್ಟು 60 ರೂಪೀಸು. ಸೊ 60 ರೂಪೀಸ್ ಇಂಟು ಆತ ಎಷ್ಟು ವರ್ಷಕ್ಕೆ 3 ವರ್ಷಕ್ಕಂತ. ಸೊ 3, ಆದ್ದರಿಂದ 1 0 1 0 ಕ್ಯಾನ್ಸಲ್ ಆಯಿತು. 2 1 2 3 ಅದಕ್ಕೆ 100 ಡಿವೈಡ್ ಬೈ 9. ಸೊ ನಮಗೇನು ಬರುತ್ತೆ 11 1/9 ಬರುತ್ತೆ. ಸೊ ನೀವು ಯಾವ ರೀತಿ ಅಂದ್ಕೊಂಡ್ರೂ ಕೂಡ ಎಲ್ಲ ಆನ್ಸರ್ ಒಂದೇ ಬರುತ್ತೆ. ನೀವು ಅಜಂಪ್ಷನ್ ವ್ಯಾಲ್ಯೂ ಕೂಡ ಬರ್ಕೊಂಡು ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟಾಗಿ ಇದನ್ನೇ ಮಾಡ್ಕೊಂಡು ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ಲ. ನೀವು ಬೇಸಿಕ್ ಮೆಥಡ್ ಅವ್ರಿಗೆ ಇದು ಬೇಸಿಕ್ ಮೆಥಡು. ಇದನ್ನು ಬೇಕಿದೆ ಇದನ್ನು ನೀವು ಅಜಂಪ್ಷನ್ ಮೆಥಡ್, ಇದನ್ನು ಅಜಂಪ್ಷನ್ ಮೆಥಡ್ ಕೂಡ ಅನ್ಕೋಬೋದು. ಸೊ ನೀವು ಒಂದು ವ್ಯಾಲ್ಯೂನ ಅಜಂಪ್ಷನ್ ಮಾಡಿಕೊಂಡು ಮಾಡ್ಬೋದು. ಸೊ ನೀವು ಯಾವಾಗಲೂ ವ್ಯಾಲ್ಯೂನ ಅಜಂಪ್ಷನ್ ಮಾಡಬೇಕಾದ್ರೆ ಇಲ್ಲಿ 4/3 ಆಫ್ ದಿ ಅಮೌಂಟ್ ಅಂತ ಐತಲ್ಲ, ಈ 3 ಕಡಿತ ಆಗೋ ವ್ಯಾಲ್ಯೂವನ್ನು ಮಾತ್ರ ಅಜಂಪ್ಷನ್ ಮಾಡಿ ತೊಗೋಬೇಕು ನೀವು. ಇನ್ ಕೇಸ್ ಅದರ 60 ಜಾಗದಲ್ಲಿ 100 ತೊಗೊಂಡ್ರೆ ಬರಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 8th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಎ ಸಮ್ ಆಫ್ 16,875 ವಾಸ್ ಲೆಂಟ್ ಔಟ್ ಆಟ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ 1 year 8 months ದ ಟೋಟಲ್ ಅಮೌಂಟ್ ವಾಸ್ 18,000 ಅಂತ. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಸೇಮ್ ಎಕ್ಸಾಕ್ಟ್ಲಿ ಅದೇ ಥರನೇ ಪ್ರಾಬ್ಲಮ್ ಇರುವಂಥದ್ದು. ಏನಂತಂದರೆ ಅದು ಅಮೌಂಟ್ ಕೊಟ್ಟಿದ್ದೆಷ್ಟು 16,875 ಕೊಟ್ಟಿದ್ದಾನೆ, ಕರೆಕ್ಟಲ್ಲ. ಸೊ ಟೋಟಲ್ ಎಷ್ಟು 1 ವರ್ಷ 8 ತಿಂಗಳಾದಮೇಲೆ ಎಷ್ಟು ರಿಟರ್ನ್ ಮಾಡಿದಾನಂತ 18,000 ರಿಟರ್ನ್ ಮಾಡಿದಾನಂತ. 18,000 ರಿಟರ್ನ್ ಮಾಡಿದಾನಂತ, ಕರೆಕ್ಟಲ್ಲ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕಲ್ಲಿ. ಟೈಮ್ ಎಷ್ಟೈತಿ ನೋಡ್ರಿ, 1 year 8 month ಐತಿ. 1 year 8 month ಐತಿ. ಈ 8 ಮಂತನ್ನು ನಾವು ಇಯರಲ್ಲಿ ಕನ್ವರ್ಟ್ ಮಾಡಿದರೆ 1 year 8 ಡಿವೈಡ್ ಬೈ 12 ಅಂತ ಮಾಡ್ಕೋಬೇಕು. ಅಂದರೆ ಟೋಟಲ್ ಮಂತ್ ಇರೋದು 12. ಅದರಲ್ಲಿ 8 ಮಂತಿಗೆ ನಾವು ಎಷ್ಟು ವರ್ಷ ಆಗುತ್ತೆ ಅಂತ ಕಂಡುಹಿಡಬೇಕು. ಅದಕ್ಕೆ ನಮಗೇನಂತ 4 2 4 3. ಸೊ ಆದ್ದರಿಂದ ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂಲ್ಲಿ ಇದನ್ನು ತೆಗೆದ್ರೆ ಭಿನ್ನರಾಶಿಯಲ್ಲಿ ಬರೆದ್ರೆ 3 1 3 3 2 3 1 3 ಪ್ಲಸ್ 2 5 ಡಿವೈಡ್ ಬೈ 3 ವರ್ಷ ಆಗುತ್ತೆ, ಕರೆಕ್ಟಲ್ಲ. ಇಷ್ಟ ಆದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಕಂಡುಹಿಡಬೇಕಂತ. ಸೊ ಕರೆಕ್ಟಲ್ಲ. ಆದ್ದರಿಂದ ನೋಡ್ರಿ, ಪ್ರಿನ್ಸಿಪಲು 16,825 ಐತಿ. ಅಮೌಂಟ್ ಎಷ್ಟೈತಿ 18,000 ಐತಿ, ಕರೆಕ್ಟಲ್ಲ. 18,000. ಅದಕ್ಕೆ ನಮಗೇನು ಮಾಡಬೇಕು, ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, 1 ನಿಮಿಷ ಮಾರ್ಕರ್ ಕಾಣವಲ್ದು. ಹಾಂ, ಅರೆ ನಮ್ಮ ಇವತ್ತು. ಸೊ ಇಲ್ಲಿ ನೋಡ್ರಿ, ಅಮೌಂಟ್ ಎಷ್ಟೈತಿ 18,000 ಐತಿ, ಮತ್ತು ಪ್ರಿನ್ಸಿಪಲ್ ಎಷ್ಟೈತಿ 16,825. ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ನೀವು 18,000ದಲ್ಲಿ 16,825 ಮೈನಸ್ ಮಾಡಿರಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 18,000ದಲ್ಲಿ 16,875 ಮೈನಸ್ ಮಾಡಿದ್ರೆ ನಮಗೆ ಸಿಗುತ್ತೆ 0ದಲ್ಲಿ 5 ಕಳೆದರೆ 5 ಬರುತ್ತೆ, ಮತ್ತು 9ರಲ್ಲಿ 7 ಕಳೆದ್ರೆ 2 ಬರುತ್ತೆ, ಮತ್ತು 9ರಲ್ಲಿ 8 ತೆಗೆದ್ರೆ 1 ಬರುತ್ತೆ, ಮತ್ತು 7ರಲ್ಲಿ 6 ತೆಗೆದ್ರೆ 1 ಬರುತ್ತೆ. 1175 ರೂಪಾಯಿ ಏನಾಗುತ್ತೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ, ಕರೆಕ್ಟಲ್ಲ. ಅದಕ್ಕೆ ನಮಗೆ ಏನು ಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಬೇಕು. ಸೊ ಆರ್ ಈಸ್ ಈಕ್ವಲ್ ಟು 1125 ಇಂಟು 100 ಡಿವೈಡೆಡ್ ಬೈ ನಮ್ಗೆ ಎಷ್ಟು ವರ್ಷ ಐತಿ 5/3 ಐತಿ, ಮತ್ತು ಇದು ಪ್ರಿನ್ಸಿಪಲ್ ಎಷ್ಟೈತಿ 16,000. 16,875 ಇಂಟು 5/3 ಅಂತ. 5/3 ಈಸ್ ಈಕ್ವಲ್ ಟು ನೋಡ್ರಿ, ನಮಗೇನು ಕಟ್ತಾ ಆಗ್ತದೆ. ಫಸ್ಟ್ ನೀವು 25 ಮಗ್ಲೇಸಿ ಕಟ್ತಾ ಹೊಡೆದು ಬಟ್ 25 4 ಕರೆಕ್ಟಲ್ಲ. ಇದು 25 6 150. ಸೊ 168ರಲ್ಲಿ 150ನ ಕಳೀರಿ, ಎಷ್ಟಾಗುತ್ತೆ 18 ಆಗುತ್ತೆ. 1875 1875 ಆಗುತ್ತೆ. ಮತ್ತು 25 7 125 175 ಮೈನಸ್ ಮಾಡಿರಿ, ಎಷ್ಟಾಗುತ್ತೆ 2 1 120 25 5 125 ಆಯಿತು. ಮತ್ತು 25ಇಂದ ಇಲ್ಲಿ ಕಟ್ತಾ ಬರೆದ್ರೆ 25 2 50 175 25 7 ಮತ್ತು ಇದು 25 4 100 ಮತ್ತು 125 ಉಳಿತು. 25 5 125 ಕರೆಕ್ಟಲ್ಲ. ಇಷ್ಟ ಆಯಿತು. ಏನೇನು ಉಳಿತು ಇಲ್ಲಿ ನಮಗೆ 45 ಇಂಟು 4 ಡಿವೈಡೆಡ್ ಬೈ ಇಲ್ಲಿ 27 ಇಂಟು 5 ನೋಡ್ರಿ 5/3 ಆಯ್ತಲ್ಲ. ಈ 3 ಎಂಬುದು ಏನಾಗುತ್ತೆ ಮೇಲೆ ಹೋಗುತ್ತೆ, ಕರೆಕ್ಟಲ್ಲ. ಸೊ ಗುಣಾಕಾರ 3 ಅಂತ ಮೇಲೆ ಹೋಗುತ್ತೆ. ಆದ್ದರಿಂದ ಇಲ್ಲಿ ನೋಡ್ರಿ 5 1 5 9 9 1 9
3/27 ಮತ್ತು ಇದು 3 ಕ್ಯಾನ್ಸಲ್ ಆಗುತ್ತೆ. ನಮಗೆ ಟೋಟಲ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, R = 4% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಆದ್ದರಿಂದ ನಮಗೆ R ವ್ಯಾಲ್ಯೂ ಎಷ್ಟು ಬರುತ್ತೆ, 4% ಅಂತ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ಏನು ಕೊಡೋದ್ರಲ್ಲಿ, ದ ಡಿಫರೆನ್ಸ್ ಬಿಟ್ವೀನ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ ದಿ ಪ್ರಿನ್ಸಿಪಲ್ ಆಫ್ 500 at an interest rate of 5% per annum for 3 years and 4% annum for 4 years is ಅಂತ. ಅಂದರೆ ಏನು ಕೊಟ್ಟಿದ್ರಲ್ಲಿ, ಒಂದು ಪ್ರಿನ್ಸಿಪಲ್ ಅವರು 500 ಕೊಟ್ಟಿದ್ದಾರಲ್ಲಿ, ಕರೆಕ್ಟಲ್ಲ? ಈ 500ಗೆ ಏನು ಮಾಡಿ, ಫಸ್ಟು ಒಂದು 3 ಇಯರಿಗೆ ಅದನ್ನು 3 year 4%ಗೆ ಒಂದು ಅಪ್ಲೈ ಮಾಡ್ತಾರೆ. ಅಲ್ಲ ಸಾರಿ, 5%ಗೆ 3 ಇಯರಿಗೆ ಒಂದು ಅಪ್ಲೈ ಮಾಡ್ತಾರೆ. ಫಸ್ಟ್ ವರ್ಷ ಏನು ಮಾಡ್ತಾನೆ ಅಂತ 5% 3 ಇಯರಿಗೆ ಒಂದು ಅಪ್ಲೈ ಮಾಡ್ತಾನೆ. ಇನ್ನೊಂದು ಅದೇ 500 ರೂಪೀಸನ್ನು 4% ಮತ್ತು 4 ಇಯರಿಗೆ ಅಪ್ಲೈ ಮಾಡಿದ್ಮೇಲೆ ಅವು ಇಬ್ಬರು ನೋಡೋ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಾವು ಕಂಡುಹಿಡ್ಬೇಕಂತ. ಸೊ ನೀವು ಇದನ್ನು ಡೈರೆಕ್ಟಾಗಿ ಹಿಂಗೆ ಮಾಡೋದಂದರೆ, ಸೊ ನಮ್ಗೆ ಇಲ್ಲಿ ವ್ಯಾಲ್ಯೂ ಇರೋದೇನು, ಪ್ರಿನ್ಸಿಪಲ್ ಎಲ್ಲಸಕ್ಕೂ ಸೇಮ್ 500 ಐತಿ, ಕರೆಕ್ಟಲ್ಲ? ಸೊ ನಮಗೆ ಎಲ್ಲಸಕ್ಕೂ 500 ರೂಪಾಯಿ ಐತಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ, ಸೊ ಈ ಥರ ಒಂದು ನೀವು ಜಾಸ್ತಿ ಕೊಡ್ರಿ, S1 = P1 T1 R1. ಇದು ಎಲ್ಲ ಕಡೆ ಗುಣಾಕಾರ ಇರುತ್ತೆ, ಸಿಂಪಲ್ ಆಗಿ ಬರ್ದೇನೆ ಅದನ್ನು ಡಿವೈಡೆಡ್ ಬೈ S12 = ಇಲ್ಲಿ ನಮಗೇನು ಸಿಗುತ್ತೆ, ಇಲ್ಲಿ ಇಲ್ಲಿ ಮಿಡ್ಲ್ ಬರ್ಕೊರಿ ಒಂದು ನಿಮಿಷ. ಸೊ P2 × T2 × R2 ಅಂತ. ಸೊ ನೀವು ಈ ಥರ ಬರ್ಕೊಂಡು ಕೂಡ ಮಾಡ್ಬೋದು. ನಮಗೇನು ಕೇಳಿದಿರುತ್ತೆ, ಸಿಂಪಲ್ ಇಂಟ್ರೆಸ್ಟ್ಗಳ ನಡುವೆ ಡಿಫ್ರೆನ್ಸ್ ಕೇಳಿದಾನೆ ಇಲ್ಲಿ, ಕರೆಕ್ಟಲ್ಲ? ಸೊ × R2. ಸೊ S1 / S2 ನಮಗೆ ಬೇರೆ ಬೇರೆ ವ್ಯಾಲ್ಯೂಗಳು ಬರುತ್ತಂದರೆ ಅದನ್ನು S1 / S2 ಅಂತ ಬರ್ಕೋಬೇಕು. ಪ್ರಿನ್ಸಿಪಲ್ ಏನೈತಿ ಎಲ್ಲ ಕಡೆ ಸೇಮ್ ಐತಿ, 500 ರೂಪೀಸ್ ಐತಿ, ಕರೆಕ್ಟಲ್ಲ? ಅದಕ್ಕೆ ನಮಗೆ PP ವ್ಯಾಲ್ಯೂ ಕಡಿತಾಗ್ಬಿಡುತ್ತೆ. ಕಡಿತಾದ್ಮೇಲೆ ಬೇಕಿದ್ರೆ ನಿಮ್ಗೆ ಇಲ್ಲ ಅಂತಂದರೆ ಇದನ್ನು ಹಾಗೆ ಬರಿತೀನಿ ನಾನು, 500 × ಟೈಮ್ ಎಷ್ಟೈತಿ, ಫಸ್ಟ್ನೇ ವರ್ಷಕ್ಕೆ 3 ಇಯರ್ ಐತಿ, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 5 ಐತಿ, ಡಿವೈಡೆಡ್ ಬೈ ಮತ್ತು ಈ ಥರ ಸೆಕೆಂಡ್ ಪ್ರಿನ್ಸಿಪಲ್ ಎಷ್ಟೈತಿ, 500 ಸೇಮ್ ಪ್ರಿನ್ಸಿಪಲ್ ವ್ಯಾಲ್ಯೂ ಐತಿ, ಮತ್ತು ಟೈಮ್ ಎಷ್ಟೈತಿ, 4 ಇಯರ್ಸ್ ಐತಿ. ಅದೇ ಥರ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 4% ಐತಿ, ಕರೆಕ್ಟಲ್ಲ? ಅದಕ್ಕೆ ನಾವು 500 ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೆ ನಾನು, ಕರೆಕ್ಟಲ್ಲ? ಅವ ಇದೇನಾಗುತ್ತೆ, 5 3 15 ಮತ್ತು ಇದು 4 4 16 ಆಗುತ್ತೆ. ಸೊ ಆದ್ದರಿಂದ ನಮಗೇನಾಗುತ್ತೆ, ಇದು 15 ಇದು 16. ಸೊ ನಮಗೆ ಇಷ್ಟೇನಾಯಿತು, ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂಗಳು ಬಂದು, ಕರೆಕ್ಟಲ್ಲ? ಈಗೇನು ಕೇಳಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ ಪ್ರಿನ್ಸಿಪಲ್ ಅಂತ. ಈ ಪ್ರಿನ್ಸಿಪಲ್ ಮೇಲೆ ಈಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ಗಳದ್ದು ವ್ಯಾಲ್ಯೂ ಏನೇನು ಬಂತು, 15 ಮತ್ತು 16 ಬಂತು. ಈ ಇದರದ್ದು ಡಿಫ್ರೆನ್ಸ್ ಎಷ್ಟಾಯ್ತು, ನಮಗೆ ಈಗ ಡಿಫ್ರೆನ್ಸ್ 1 ಬರುತ್ತೆ. ಈ 1ಅನ್ನು ನಾವೇನು ಮಾಡ್ಬೇಕು, ಅದರದ್ದು ಪ್ರಿನ್ಸಿಪಲ್ ಮೇಲೆ ಎಷ್ಟು ಬರುತ್ತೆ ನಾವು ಕಂಡುಹಿಡ್ಬೇಕಂತ, ಕರೆಕ್ಟಲ್ಲ? ಆದ್ದರಿಂದ ನಮ್ಗೆ ಏನೇನು ಬಂತು, ಸಿಂಪಲ್ ಇಂಟ್ರೆಸ್ಟ್ 2 - ಸಿಂಪಲ್ ಇಂಟ್ರೆಸ್ಟ್ 1 = ಎಷ್ಟಾಯಿತು, 1 × 1 ಬಂತಲ್ಲ, 1% ಬರುತ್ತೆ, 1% ವ್ಯಾಲ್ಯೂ ಬರುತ್ತೆ. ಸೊ ಈ 1% ವ್ಯಾಲ್ಯೂ ನಾವೇನು ಮಾಡಬೇಕು, ಇದು ಡಿಫ್ರೆನ್ಸ್ ಬಿಟ್ವೀನ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ ದಿ ಪ್ರಿನ್ಸಿಪಲ್, ಈ ಸಿಕ್ಕಿರುವಂಥ ವ್ಯಾಲ್ಯೂನ ಏನು ಮಾಡಬೇಕು, ಆ ಪ್ರಿನ್ಸಿಪಲ್ ಮೇಲೆ ಈ 500 ಮೇಲೆ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳಿದಾರಲ್ಲ. ಅದಕ್ಕೆ ನಮಗೇನು ಸಿಗುತ್ತೆ ಅಂದರೆ, ದೇರ್ಫೋರ್ 500 × 1% ಅಂದರೆ ಡಿವೈಡ್ ಬೈ 100. ಸೊ ಈ 00 ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ, 5 ರೂಪೀಸ್ ಸಿಗುತ್ತೆ. ಯಾವುದು, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವು ಈ ಥರ ಮಾಡಿದರೂ ಬರುತ್ತೆ. ಇನ್ ಕೇಸ್ ನಿಮ್ಗೆ ಈ ಥರ ಗೊತ್ತಿಲ್ಲ ಅಂದರೆ ನೀವು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಹೆಂಗಂತ ಮೆಥಡ್ 2. ಸೊ ಡೈರೆಕ್ಟಾಗಿ ನೀವು ಬರಿಬೋದು. ಹೆಂಗಂತಂದರೆ ಫಸ್ಟ್ನೇ ವರ್ಷ ಅಂತ ಏನೇನು ಕೊಟ್ಟಿದ್ದಾನೆ ಇಲ್ಲಿ, P500 ಎಲ್ಲಸಕ್ಕೂ ಸೇಮ್ ಕೊಟ್ಟಿದ್ದಾನೆ, ಇಲ್ಲ ಕರೆಕ್ಟಲ್ಲ? ಅದೇ ಥರ ನಮಗೆ ಫಸ್ಟ್ನೇ ವರ್ಷಕ್ಕೆ ಏನೇನು ಕೊಟ್ಟಿದ್ದಾನೆ, 3 ಇಯರಿಗೆ 5% ಅಂತ, 3 ಇಯರಿಗೆ 5% ಬಡ್ಡಿ ಕೊಟ್ಟಿದ್ದಾನೆ. ಅದೇ ಥರ ಸೆಕೆಂಡಿಗೆ ಸೇಮ್ 500 ರೂಪೀಸ್ಗೆ ಸೆಕೆಂಡಿಗೆ ಎಷ್ಟು ಕೊಟ್ಟಿದ್ದಾನಂತ, 4%ಗೆ 4 annum ಅಂತ, 4 ಇಯರ್ಗೆ 4% ಕೊಟ್ಟಿದ್ದಾನಂತ. ಸೊ ನಮ್ಗೆ ಏನು ಮಾಡ್ಬೇಕು ಅಂದರೆ, ಫಸ್ಟ್ನೇದಾಗಿ ನೀವು ಇವೆರಡರನ್ನು ಗುಣಾಕಾರ ಮಾಡಿರಿ. ಸೊ ಇವೆರಡರನ್ನು ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ, ಇಲ್ಲಿ 15% ಸಿಗುತ್ತೆ, ಮತ್ತು ಇಲ್ಲಿ 16% ಸಿಗುತ್ತೆ. ಸೊ ಇವೆರಡನ್ನ ಡಿಫ್ರೆನ್ಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, 1% ಸಿಗುತ್ತೆ. ಸೊ ಆದ್ದರಿಂದ ನಮಗೆ 500 × ಅದರದ್ದು 1% ಎಷ್ಟಾಗುತ್ತೆ, ನಮಗೆ 1% ಡಿವೈಡ್ ಬೈ 100 ಅಂತ. ಇಲ್ಲಿ ಬೇಕಿದ್ರೆ ಡಿಫ್ರೆನ್ಸ್ 1% ಅಂತ ಬರ್ಕೊಂಡ್ಬಿಟ್ರಿ, ಇಲ್ಲಿ 1% ಅಂತ, ಕರೆಕ್ಟಲ್ಲ? ಆದ್ದರಿಂದ ಈ 00 ಕ್ಯಾನ್ಸಲ್ ಆಗಿ ನಮಗೆ ಡೈರೆಕ್ಟಾಗಿ 5 ರೂಪಾಯಿ ಸಿಗುತ್ತೆ. ಸೊ ನೀವು ಈ ಥರ ಮಾಡಿದರೂ ಕೂಡ ಸಿಗುತ್ತೆ, ಇಲ್ಲ ಈ ಥರ ಮಾಡ್ಬೋದು. ಇಲ್ಲ ನೀವು ಬೇಸಿಕ್ ಮೆಥಡಿಂದ ಮಾಡಿದರೂ ಕೂಡ ಸಿಗುತ್ತೆ. PTR / 100 ಇದರದ್ದು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡ್ಕೊರಿ, ಆಮೇಲೆ ಇದರದ್ದು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡ್ಕೊಂಡು ನೀವು ಅಲ್ಲಿನೂ ಕೂಡ ಡೈರೆಕ್ಟಾಗಿ ಮಾಡ್ಬೋದು. ಅರ್ಥ ಆಯ್ತಲ್ಲ? ನೀವು ಯಾವ ಥರ ಮಾಡಿದರೂ ಕೂಡ ಎಲ್ಲ ಆನ್ಸರ್ ಒಂದೇ ಟೈಪ್ ಬರ್ತವೆ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ 10th ಕ್ವಶನ್. ಎ ಸಮ್ ಆಫ್ 10,500 ಅಮೌಂಟ್ ಟು 13,825 in 3, 4/5 years at a certain rate % per annum simple interest. What will be the simple interest on the same sum
ಫಾರ್ 5 years at ಡಬಲ್ ದ ಅರ್ಲಿಯರ್ ರೇಟ್ ಅಂತ ಸೇಮ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಿಮಗೆ ಇಲ್ಲಿ ತಿಳಿಸಿದ್ನಲ್ಲ ಈ ಸಿಂಪಲ್ ಇಂಟ್ರೆಸ್ಟ್ ಎರಡೆರಡು ರೀತಿ ಬಂದಾಗ ಹೆಂಗೆ ಮಾಡೋದಂತ ಸೇಮ್ ಅದೇ ಥರನೇ ಕಾನ್ಸೆಪ್ಟ್ ಇರೋದು. ಏನಂತಂದರೆ ಒಂದು 10,500 ಅಮೌಂಟ್ ಏನು ಮಾಡ್ತಾನಂತ, ಇದು P1 ಅನ್ಕೋರಿ, ಇದ್ರೇನು ಮಾಡ್ತಾನೆ ಆತ ಅಮೌಂಟ್ ಬಂದೈತಿ ಎಷ್ಟು 13,825 rupees ಬಂದೈತಿ. ಎಷ್ಟು ವರ್ಷದ ಮೇಲೆ 3/4/5 ಇಯರ್ಗೆ ಬಂದೈತೆ ಅದಾಗ. ಸೊ ಇದಾಗ ನಮಗೆ ರೇಟ್ ಗೊತ್ತಿಲ್ಲ, ಕರೆಕ್ಟಲ್ಲ. ಈಗ ರೇಟ್ ಇದರದ ರೇಟ್ ಬಂದಮೇಲೆ ನಾವೇನು ಮಾಡಬೇಕು, ಅದೇ ಸೇಮ್ ಅಮೌಂಟ್ನ 5 ಇಯರಿಗೆ ಅಪ್ಲೈ ಮಾಡಿ ಮತ್ತು ಡಬಲ್ ದ ರೇಟ್ನ ಅಂದರೆ ರೇಟ್ನ ಮತ್ತೆ ಡಬಲ್ ಮಾಡಿದ್ರೆ ನಮ್ಗೆ ಏನೇನು ಸಿಗುತ್ತೆ ವ್ಯಾಲ್ಯೂನ ಕಂಡುಹಿಡಬೇಕಂತೇಳಿ. ಅದಕ್ಕೆ ಇಲ್ಲಿ T1 ಬರ್ಕೊರಿ ಇದನ್ನು. ಸೊ ನಮಗೆ T2 ಎಷ್ಟು ಕೊಟ್ಟಿದ್ದೆ ಇಲ್ಲಿ 5 year ಅಂತ. ಅದೇ ಥರ ರೇಟ್ ಎಷ್ಟಾಯ್ತು ನಮಗೆ ಡಬಲ್ ದ ರೇಟ್ ಪ್ರೀವಿಯಸ್ ರೇಟ್ಗಿನ ಡಬಲ್ ಮಾಡ್ಬೇಕಂತ ಇಲ್ಲಿ ಆ 2R ಅಂತ. ಸೊ ನೀವು ಇನ್ ಕೇಸ್ ಫಸ್ಟ್ನೇದಾಗ ಏನು ಮಾಡ್ಕೊಳ್ತಾ ಈ ಪ್ರಾಬ್ಲಮ್ಗೆ ಫಸ್ಟು ನೀವು ಈ ಕ್ವಶನಿಗೆ ಆರ್ನ ಕಂಡಿಡ್ಕೊರಿ. ಆರ್ನ ಕಂಡಿಡ್ಕೊಂಡು ಆಮೇಲೆ ಈ ಬಂದಿರೋಂಥ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂನ ಇಲ್ಲಿ ಡಬಲ್ ಹಾಕ್ಕೊಂಡು ಮತ್ತು ಅದೇ 5 ಇಯರಿಗೆ ಅದೇ ಸೇಮ್ ಅಮೌಂಟ್ನ ಹಾಕ್ಕೊಂಡು ಮಾಡಿದ್ರು ಕೂಡ ಆನ್ಸರ್ ಸಿಗುತ್ತೆ. ಇಲ್ಲ ನೀವು ನಾನು ಶಾರ್ಟ್ಕಟ್ ಅಪ್ರೋಚ್ನ ಅಪ್ಲೈ ಮಾಡೋದು ಕೂಡ ಡೈರೆಕ್ಟಾಗಿ ಸಿಗುತ್ತೆ. ಹೆಂಗಂತಂದರೆ ನೀವು ಫಸ್ಟ್ನೇದಾಗಿ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಡೋದು 10,500, ಇದಕ್ಕೆ ಅಮೌಂಟ್ ಎಷ್ಟು ಕೊಡೋದು 13,825. ಇವೆರಡದ್ದು ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡ್ಕೋಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ನಮಗೆ ಎಷ್ಟು ಬರುತ್ತೆ 13,825 ಅಲ್ಲಿ 10,500ನ ಮೈನಸ್ ಮಾಡಿರಿ. ಸೊ 13,825 ಅಲ್ಲಿ ನಮಗೆ 10,500ನ ಮೈನಸ್ ಮಾಡಬೇಕು. ಅವಾಗ ಏನು ಸಿಗುತ್ತೆ ನೋಡ್ರಿ, ಇಲ್ಲಿ 505 ಸಿಗುತ್ತೆ, ಮತ್ತು 202 ಸಿಗುತ್ತೆ, ಕರೆಕ್ಟಲ್ಲ. ಮತ್ತು 8ರಲ್ಲಿ 5 ಕಳೆದ್ರೆ 3, ಮತ್ತು 8ರಲ್ಲಿ 5 ಕಳೆದ್ರೆ 3 ಆಯಿತು, 3ರಲ್ಲಿ 0 ಕಳೆದ್ರೆ 3 ಬರುತ್ತೆ. ಅಂದರೆ ನಮಗೆ 3,325 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು. ಸೊ ಇಷ್ಟು ಸಿಕ್ಕ ಮೇಲೆ ನಾವೇನು ಮಾಡಬೇಕು ಅಂದರೆ ನಮಗೆ ಫಸ್ಟ್ನೇದಾಗ ಏನು ಹೇಳಿದಾನಂತ ಇವೆರಡರದ್ದು ಸಿಂಪಲ್ ಇಂಟ್ರೆಸ್ಟ್ಗಳು S1/S2 ಅಂತ ಬರ್ಕೊಂಡು P1 × T1 × R1 / P2 × T2 / R2. ಸೊ ನೀವು ಇದ್ರಾಗ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡ್ತಾವೆ, ಕರೆಕ್ಟಲ್ಲ. ಸೊ ನೀವು ಫಸ್ಟ್ ಆರ್ ಕಂಡುಹಿಡ್ಕೋಬೇಕು, ಆರ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ಮೇಲೆ ಮತ್ತೆ ಇದ್ರಾಗ ಅಪ್ಲೈ ಮಾಡಿ ಇದ್ರಾಗ ಮಾಡೋ ಬದಲು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಸಿಗುತ್ತೆ. ಸೊ ಇದನ್ನ ಹಿಂಗೆ ಮಾಡ್ಬೋದು ಅಂದರೆ ಹೆಂಗೆ ಮಾಡೋದಂದರೆ ನೋಡ್ರಿ, ಫಸ್ಟ್ನೇದಾಗಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ನೇದಾಗಿ ಎಷ್ಟು ಬಂದೈತೆ ನಮಗೆ 3,325 ಬಂದೈತಿ, ಕರೆಕ್ಟಲ್ಲ. ಸೊ ಅದನ್ನು ಬರ್ಕೊಂಡ್ಬಿಡ್ರಿ 3,325 / ಸೆಕೆಂಡ್ ಸಿಂಪಲ್ ಇಂಟ್ರೆಸ್ಟ್ ನಮ್ಗೆ ಗೊತ್ತಿಲ್ಲ SI2 = ಸೊ ಫಸ್ಟ್ ಪ್ರಿನ್ಸಿಪಲ್ ಏನೈತಿ ಎರಡಕ್ಕೂ ಸೇಮ್ ಐತಿ ವ್ಯಾಲ್ಯೂ, ಕರೆಕ್ಟಲ್ಲ. ಒಂದು ನಿಮಿಷ. ಸೊ ಎಲ್ಲ ಸಕ್ಕ ಪ್ರಿನ್ಸಿಪಲ್ ಇಲ್ಲಿ ಏನೈತಿ ಸೇಮ್ ವ್ಯಾಲ್ಯೂ ಐತಿ ಪ್ರಿನ್ಸಿಪಲ್ ವ್ಯಾಲ್ಯೂ. ಅದಕ್ಕೆ ಸೇಮ್ ಐತೆ ಅಂದ್ರೆ ನಮಗಲ್ಲಿ ವ್ಯಾಲ್ಯೂ ಬರೋದು ಬೇಕಾಗಿಲ್ಲ 10,500, ಅದನ್ನು ನೀವು P ಅಂತ ಬರ್ಕೊಳ್ರಿ ಇಂಟು, ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತದು. ಮತ್ತು ಟೈಮ್ ಪೀರಿಯಡ್ ಏನೈತಿ ಬೇರೆ ಐತೆ ಅಂದರೆ ಟೈಮ್ ಪೀರಿಯಡ್ನ ಬರ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ ನೋಡ್ರಿ, 3/4/5 years ಅಂತ ಐತೆ. 3/4/5 years ಅಂದರೆ ನಾವು ಭಿನ್ನರಾಶಿದ ಕನ್ವರ್ಟ್ ಮಾಡಿದ್ರೆ 5 × 3 = 15. ಇದು 15 + 4 ಎಷ್ಟಾಗುತ್ತೆ 19. 19/5 ಬರುತ್ತೆ. 19/5 ಇಂಟು ಫಸ್ಟ್ನೇದಾಗ ನಮಗೆ ರೇಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ R ಬರ್ಕೋರಿ / ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ಏನೈತಿ ಸೇಮ್ ಐತಿ. ಮತ್ತು ನೆಕ್ಸ್ಟ್ ಇಯರ್ದು ಎಷ್ಟೈತಿ 5 year ಅಂತ ಕೊಟ್ಟಾನ 5 year ಇಂಟು ಆರ್ ವ್ಯಾಲ್ಯೂ ಏನು ಕೊಡೋದು ಡಬಲ್ ದ ಅರ್ಲಿಯರ್ ರೇಟ್ ಅಂತಂದ್ರೆ ಮೊದಲು ಎಷ್ಟು ರೇಟ್ ಇರುತ್ತಲ್ಲ ಅದಕ್ಕೆ ಡಬಲ್ ರೇಟ್ ಮಾಡ್ಬೇಕಂತ ನಾವು ಇಲ್ಲಿ ಕೊಟ್ಟನಲ್ಲ ಡಬಲ್ ದ ರೇಟ್ ಅಂತ, ಕರೆಕ್ಟಲ್ಲ. 2 ಪಟ್ಟು ಹೆಚ್ಚು ಇದ್ದಾರೆ ಅಂತ. ಅದಕ್ಕೆ ನಾವು ಇಲ್ಲೇನು ಮಾಡಬೇಕು 2R ಅಂತ ಬರ್ಕೋಬೇಕು ಇಲ್ಲಿ. ಸೊ 2R ಆದ್ದರಿಂದ ಇಲ್ಲಿ ಏನೇನು ಕಡ್ತಾಗತ್ತೆ, ಇದು PP ಕಡ್ತಾಗತ್ತೆ, RR ಕಡ್ತಾಗತ್ತೆ. ಆದಮೇಲೆ ಇಲ್ಲಿ ಏನು ಸಿಗುತ್ತೆ ನಮಗೆ ನೋಡಲಿ, ಈ 19ಇಂದ ಇದನ್ನು ಕಡ್ತಾ ಹೊಡೆದ್ಬಿಟ್ರೆ ಎಷ್ಟಾಗತ್ತಾ 19 ಅಂದರೆ 19, 142 ಉಳಿತು, ಕರೆಕ್ಟಲ್ಲ. 19 133, 19 95. ಆವಾಗ ನಮ್ಗೇನು ಉಳಿತು ಅಂದರೆ ಇಲ್ಲಿ 125 ಉಳಿತು. 175 / S1 ಸಿಂಪಲ್ ಇಂಟ್ರೆಸ್ಟ್ 2 = ನಮ್ಗೆ ಇಲ್ಲೇನು ಉಳಿತು 1/5 ಉಳಿತು. 5 ಕೆಳಗೆ ಡಿವೈಡ್ ಗುಣಾಕಾರ ಆಗುತ್ತೆ. ಅದಕ್ಕೆ ಮೇಲೇನು ಉಳಿತು 1 ಉಳಿತು ಅಷ್ಟೇ. 1 / 5 × 5 × 2 ಉಳಿತು. ಸೊ ಆದ್ದರಿಂದ ನಮಗೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ SI2 = ಇದು ನೋಡ್ರಿ 25 50 50 × 175 × 50. ಸೊ ಅವಾಗ ನಮಗೆ ಗುಣಾಕಾರ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ 5 × 5 25 5 × 35 37 3 ಕೈಲ 5 × 1 8. ಸೊ 8750 ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಅರ್ಥ ಆಯ್ತಲ್ಲ, ಯಾವುದು 8750 ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ಥರ ಡೈರೆಕ್ಟಾಗಿ ಮಾಡಿ ಆ ವ್ಯಾಲ್ಯೂನ ತೆಗಿಬೋದು. ಇಲ್ಲ ನೀವು ಫಸ್ಟು ಆರ್ ವ್ಯಾಲ್ಯೂನ ಕಂಡುಹಿಡಿದು ಆರ್ ವ್ಯಾಲ್ಯೂನ ಮತ್ತೆ ಬಂದ ಮೇಲೆ ಇದ್ರಾಗ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಸೊ ನೀವು ಯಾವ ಮೆಥಡಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇಲ್ಲಿ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ ಎ ಸಮ್ ಆಫ್ ಮನಿ ಇನ್ 6 years at the rate of 15% per annum is 1,440 less than the simple interest accrued on the same sum in 9 years at 18% per annum ಅಂತ. ವಾಟ್ ಇಸ್ ದ ಸಮ್ ಆಫ್ ದ ಮನಿ ಅಂತ.
ಸೊ ನಮಗೆ ಇಲ್ಲಿ ಸಮ್ ಆಫ್ ದಿ ಮನಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಬೇಕು. ಏನಂತಂದರೆ 6 ವರ್ಷಗಳಲ್ಲಿ ಒಂದು ಮೊತ್ತದ ಹಣ ಮೇಲೆ ವಾರ್ಷಿಕ 15% ದರದಲ್ಲಿ ಪಡೆಯುವ ಸರಳ ಬಡ್ಡಿಯು 9 ವರ್ಷಗಳಲ್ಲಿ ಅದೇ ಮೊತ್ತದ ಮೇಲೆ 18% ದರದಲ್ಲಿ ಸಂಗ್ರಹವಾಗುವ ಸರಳ ಬಡ್ಡಿಗಿಂತ 1440 ರೂಪಾಯಿ ಕಡಿಮೆ ಆಗಿದೆ. ಹಣದ ಮೊತ್ತನಲ್ಲಿ ಎಷ್ಟು ಅಂತ. ಸೊ ನಮಗೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ, ಬಟ್ ನಮಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ, ಕರೆಕ್ಟಲ್ಲ. ಸೊ ಮೊದಲನೇ ವರ್ಷ ಅದು ಅಪ್ಲೈ ಮಾಡಿದಾಗ ಎಷ್ಟಾಗುತ್ತೆ, 6 ವರ್ಷಕ್ಕೆ 15% ಅಪ್ಲೈ ಮಾಡಿದ್ದಾನೆ ಅಂದರೆ 6 × 15% ಗುಣಾಕಾರ ಮಾಡಿರಲಿ. ಸೊ 6 × 15% ಐತೆ, ಎಷ್ಟು ಬರುತ್ತೆ ನಮಗೆ 90% ಬರುತ್ತೆ, ಕರೆಕ್ಟಲ್ಲ. ಅದು 90% ಅದೇ ಥರ ಸೆಕೆಂಡ್ನೇ ಸಲ ಎಷ್ಟು ಮಾಡ್ತಾನೆ, 9 ಇಯರ್ಗೆ 18% ಕೊಡ್ತಾನಂತ. ಅಂದರೆ 9 ಇಯರ್ಗೆ ಎಷ್ಟು 18% ಇದೆ ಅಂತ. ಒಂದು ನಿಮಿಷ, 9 ಇಯರ್ಗೆ 18% ಇದೆ ಅಂತ. ಸೊ ನಮಗೆ ಇಲ್ಲಿ ಏನಾಗುತ್ತೆ, 18 ಮತ್ತು 162. ಸೊ ಇವೆರಡು ನಮಗೆ ಡಿಫ್ರೆನ್ಸ್ ಮಾಡಿರಿ, ಎಷ್ಟಾಗುತ್ತೆ ನಮಗೆ ಡಿಫ್ರೆನ್ಸ್ ಮಾಡಿದರೆ ನೋಡಿರಿ 90% ಮತ್ತು 162. ಸೊ ಇವೆರಡರದ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂದರೆ ನಮಗೆ 72 ಆಗುತ್ತೆ, ಕರೆಕ್ಟಲ್ಲ. 72 ಈ 72% ವ್ಯಾಲ್ಯೂ ಎಂಬುದು ಎಷ್ಟು ಕೊಟ್ಟನಂತ, 1440 ರೂಪಾಯಿ ಕೊಡೋದನಂತ. 1440 ರೂಪಾಯಿ. ಈ 72% ವ್ಯಾಲ್ಯೂ 1440 ಕೊಟ್ಟರೆ 100% ವ್ಯಾಲ್ಯೂ ಎಷ್ಟಾಗುತ್ತೆ ನಾವು ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ. 100% ವ್ಯಾಲ್ಯೂ. ಸೊ ಆದ್ದರಿಂದ ನಮಗೇನು ಸಿಗುತ್ತೆ, 1440 / 72 × 100 ಅಂತ. ಆದ್ದರಿಂದ 72 ಅಂದರೆ 72 2. ಸೊ ನಮಗೇನು ಸಿಗುತ್ತೆ ಇಲ್ಲಿ 2000 ಆನ್ಸರ್ ಸಿಗುತ್ತೆ. ಸೊ ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರ್ತದೆ. ನಾನು ಪ್ರಿವಿಯಸಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ದೆ, ಯಾವುದು ಗೊತ್ತಾ, ಇಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ನಲ್ಲ, ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡ್ರಿ. ಎ ಮ್ಯಾನ್ ಡಿಪಾಸಿಟೆಡ್ 10,000 at simple interest in a fund. The interest rate on the fund increased by 4% every year. If the interest rate at the time of the amount deposit was 8%, what is the interest earned by him after 5 years ಅಂತ. ಸೊ ಇದನ್ನು ನೀವು 2 ಮೆಥಡಲ್ಲಿ ಮಾಡ್ಬೋದು. ಫಸ್ಟ್ನೇದು ಒಂದು ಬೇಸಿಕ್ ಮೆಥಡಿಂದ, ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಮಾಡ್ಬೋದು. ಸೊ ನಾನು ನಿಮ್ಗೆ ಶಾರ್ಟ್ಕಟ್ ಅಪ್ರೋಚ್ ಅಂತ ತಿಳಿಸ್ತೀನಿ, ಆಮೇಲೆ ಬೇಸಿಕ್ ಮೆಥಡ್ನ ಓವರಲ್ ಆಗಿ ಹೇಳ್ತೀನಿ, ನೀವು ಬೇಕಿದ್ರೆ ಅದನ್ನು ಟ್ರೈ ಮಾಡಿ ನೋಡ್ಬೋದು. ಸೊ ಫಸ್ಟ್ನೇದಾಗಿ ಅದೇನು ಕೇಳಿದಾನಂದರೆ, ಒಂದು 10,000 ಅಮೌಂಟ್ ಏನು ಮಾಡಿದಾನೆ ಆತ ಕೊಟ್ಟಿದ್ದಾನೆ. 10,000 ಅಮೌಂಟ್ ಕೊಟ್ಟು ಸ್ಟಾರ್ಟಿಂಗಲ್ಲಿ ಆತ ಫಸ್ಟ್ ಇಯರಿಗೆ ಡಿಪಾಸಿಟ್ ಮಾಡೋಕ್ಕೆ ಬಂದಾಗ ಆತಾಗ 8% ಅಮೌಂಟ್ ಕೊಟ್ಟಿದ್ರು. ಸೊ ಪ್ರತಿ ವರ್ಷ ಏನು ಮಾಡ್ತಾರೆ, 4% ಲೆಸ್ ಅದೇನಾಗುತ್ತೆ, ಪ್ರತಿ ವರ್ಷ ಇನ್ಕ್ರೀಸ್ ಆಗೋಂತ ಹೋಗುತ್ತಂತೆ. ಸೊ ಸೆಕೆಂಡ್ ವರ್ಷ ಎಷ್ಟಾಗುತ್ತೆ, 4% ಇನ್ಕ್ರೀಸ್ ಆಗುತ್ತೆ. ಅಂದರೆ 8ರಲ್ಲಿ 4 ಕೂಡಿಸಿದ್ರೆ 12% ಬಂತು, 12% ಆಗುತ್ತೆ. ಮತ್ತು ಅದೇ ಥರ 3ನೇ ವರ್ಷಕ್ಕೆ ಮತ್ತೆ ಜಾಸ್ತಿ ಆಗುತ್ತೆ, 4% ಇನ್ಕ್ರೀಸ್ ಆಗುತ್ತೆ, ಎಷ್ಟು 16% ಆಗುತ್ತೆ. ಅದೇ ಥರ 4th ಇಯರಿಗೆ ಮತ್ತೆ ಎಷ್ಟಾಗುತ್ತೆ, 20% ಇನ್ಕ್ರೀಸ್ ಆಗುತ್ತೆ. ಅದೇ ಥರ 5th ಇಯರಿಗೆ ಎಷ್ಟಾಗುತ್ತೆ, 24% ಇನ್ಕ್ರೀಸ್ ಆಗುತ್ತೆ. ಅಂದರೆ ಪ್ರತಿ ವರ್ಷಕ್ಕೆ 4% ಇನ್ಕ್ರೀಸ್ ಹಾಕ್ಕೊಂತ ಹೋದಾಗ 5ನೇ ವರ್ಷಕ್ಕೆ ಅದ್ರದ್ದು ಬಡ್ಡಿ ಎಷ್ಟು ಬೆಳೀತದೆ ನಾವು ಕಂಡುಹಿಡಬೇಕಂತ. ಈ ಥರ ನಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ನೀವು ಏನು ಮಾಡಬೇಕಂದ್ರೆ, ಫಸ್ಟ್ನೇದಾಗಿ ಬೇಸಿಕ್ ಮೆಥಡಿಂದ ಮಾಡಬೇಕಾದ್ರೆ, ಸೊ ನೀವು ಪ್ರತಿಯೊಂದು ವರ್ಷದ್ದು 8% ಒಂದ್ಸರಿ ಹಾಕಿ ನೋಡಿರಿ, ಅದ್ರದ್ದು ಬಡ್ಡಿ ಬರುತ್ತೆ, ಅದನ್ನು ಬರ್ಕೊಳ್ಳಿ. 12% ಒಂದ್ಸರಿ ಬಡ್ಡಿ ಹಾಕ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ. ಇನ್ನೊಂದು 16% ಲೆಸ್ 10,000 ಮಾಡಿರಿ, ಅದ್ರದ್ದು ಬಡ್ಡಿ ಬರ್ಕೊಂಡು. ಸೊ ಲಾಸ್ಟಿಗೆ ಬಂದಿರೋಂಥದ್ದು ಟೋಟಲ್ SIನ ಮಾಡ್ಕೊತ ಹೋದ್ರೂ ಕೂಡ ಬರುತ್ತೆ. ಬೇಕಾದ್ರೆ ನಾನು ಫಸ್ಟು ನಾನು ಶಾರ್ಟ್ಕಟ್ ಅಪ್ರೋಚ್ ತಿಳಿಸ್ತೀನಿ, ಇಲ್ಲಾಂದರೆ ಬೇಸಿಕ್ ಮೆಥಡ್ ತಿಳಿಸ್ತೀನಿ ನೋಡಿರಿ. ಫಸ್ಟ್ನೇದಾಗಿ ಸೊ ಬೇಸಿಕ್ ಮೆಥಡ್ ಫಸ್ಟು 1ನೇ ವರ್ಷಕ್ಕೆ 8% ಸಿಕ್ಕಾಗ ಎಷ್ಟು ಸಿಗುತ್ತೆ ಬಡ್ಡಿ ನೋಡ್ರಿ. SI = 10,000ಗೆ × 8% / 100. 00 ಕ್ಯಾನ್ಸಲ್ ಆಗಿ ಎಷ್ಟಾಗುತ್ತೆ, 800 ರೂಪಾಯಿ ಸಿಕ್ತು 1ನೇ ವರ್ಷಕ್ಕೆ. ಐದರ ಸೆಕೆಂಡ್ ವರ್ಷಕ್ಕೆ ಎಷ್ಟು ಸಿಗುತ್ತೆ, SI2 ಅಂದರೆ 10,000 × ಸೊ 1200, 12 / 100. ಸೊ ನಮಗೇನಾಗುತ್ತೆ 1200 ರೂಪಾಯಿ ಸಿಗುತ್ತೆ. ಅದೇ ಥರ SI3 ಅಂದರೆ 3ನೇ ವರ್ಷಕ್ಕೆ ಅಂತ ಅರ್ಥ ಇದು. ಸೊ 10,000 ಇದು 10,000 × 16 / 100. ಅದಕ್ಕೆ 00 ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ, 1600 ರೂಪಾಯಿ ಸಿಗುತ್ತೆ, ಕರೆಕ್ಟಲ್ಲ. ಸೊ ನೆಕ್ಸ್ಟ್ 4th ಇಯರ್ ಅಂದರೆ ಏನಾಗುತ್ತೆ ನೋಡ್ರಿ. ಒಂದು ನಿಮಿಷ, ಸ್ಲೈಡ್ ಬರ್ತಿಲ್ಲ ಅಲ್ಲ, ಒಂದು ನಿಮಿಷ, ನೆಕ್ಸ್ಟ್ ಸ್ಲೈಡ್ ಬರ್ತಿಲ್ಲ. ಹಾಂ, ಸೊ ನೆಕ್ಸ್ಟ್ 4ನೇ ವರ್ಷಕ್ಕೆ ಏನು ಬರುತ್ತಪ್ಪ ಅಂದರೆ, ಸೊ 4ನೇ ವರ್ಷಕ್ಕೆ SI4 ಅಂತ. SI4 10,000, ಅದೇ 10,000 ಮೇಲೇ 4ನೇ ವರ್ಷಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, 20% ಅಂತ. 20% / 100. ಸೊ 00 ಕ್ಯಾನ್ಸಲ್ ಆಯಿತು, ಎಷ್ಟಾಗುತ್ತೆ 2,000 ರೂಪಾಯಿ ಸಿಗುತ್ತೆ. ಅದೇ ಥರ 5th ವರ್ಷಕ್ಕೆ ಎಷ್ಟು ಸಿಗುತ್ತೆ, 10,000ಗೆ 24% ಬಡ್ಡಿ ಕೊಟ್ಟಿದ್ರೆ
ಎಷ್ಟು 2000 ರೂಪಾಯಿ 2400 ರೂಪಾಯಿ ಸಿಗುತ್ತೆ. ಕರೆಕ್ಟಲ್ಲ? ಡಬಲ್ ಸೊನ್ನೆ ಕ್ಯಾನ್ಸಲ್ ಆಗಿ 2400 ರೂಪಾಯಿ ಸಿಗುತ್ತೆ. ಸೊ ಈ 5 ವರ್ಷದಲ್ಲಿ ಎಷ್ಟು ಮೊದಲೇ ಸಲ 800, 1200, 1600 ಹೀಗೆಲ್ಲ ಬಡ್ಡಿಗಳು ಸಿಕ್ಕು. ನಮಗೇನು ಟೋಟಲ್ ಎಸ್ ಐ ಬೇಕು, ಅಂದರೆ ಟೋಟಲ್ ಇಂಟ್ರೆಸ್ಟ್ 5 ವರ್ಷದ ಎಷ್ಟು ಬರುತ್ತೆ ಕಂಡುಹಿಡಿಯೋಕ್ಲೆ. ಸೊ ಟೋಟಲ್ ಎಸ್ ಐ S1 ಪ್ಲಸ್ S2 ಪ್ಲಸ್ S3 ಪ್ಲಸ್ S4 ಪ್ಲಸ್ S5 ಅಂತ. ಸೊ ಆದ್ದರಿಂದ 800, 1200 ಪ್ಲಸ್ 1600 ಪ್ಲಸ್ 2000 ಪ್ಲಸ್ 2400 ಇವೆಲ್ಲನ ವ್ಯಾಲ್ಯೂಗಳನ್ನ ಕೂಡಿಸಿದ್ರೆ ನಮಗೆ ಏನಾಗುತ್ತೆ 5 ವರ್ಷಕ್ಕೆ ಸಿಕ್ಕಿರೋ ಟೋಟಲ್ ಬಡ್ಡಿ ಎಷ್ಟಾಗುತ್ತೆ ನಮಗೆ 8000 ರೂಪಾಯಿ ಸಿಗುತ್ತೆ. ಸೊ ನೀವು ಈ ಥರ ಬೇಸಿಕ್ ಮೆಥಡಿಂದ ಮಾಡಿ ನಿಮಗೆ ಏನಾಗುತ್ತೆ ಆನ್ಸರ್ ಕಂಡುಹಿಡಿಬೋದು. ಕರೆಕ್ಟಲ್ಲ? ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವು ಇದು ಬೇಸಿಕ್ ಮೆಥಡ್ ಮಾಡಿದರೆ, ಅದೇ ನಿಮಗೆ ಎಕ್ಸಾಮ್ ಮೆಥಡಲ್ಲಿ ಹೆಂಗೆ ಮಾಡೋದಂದರೆ, ಎಕ್ಸಾಮಲ್ಲಿ ನೀವು ಡೈರೆಕ್ಟಾಗಿ ಹೆಂಗೆ ಮಾಡೋದಪ್ಪ ಅಂದರೆ ನೋಟಲ್ಲಿ ವಿತಿನ್ ಸೆಕೆಂಡ್ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇದು ಮೆಥಡ್ 2 ಎಕ್ಸಾಮ್ ಅಪ್ರೋಚ್ ಹೆಂಗೆ ಮಾಡೋದಂದರೆ, ಸೊ ಆತ ಟೋಟಲ್ ಎಷ್ಟು ಅಮೌಂಟ್ ಕೊಟ್ಟಿದ್ದ, ಇಲ್ಲಿ 10,000 ರೂಪಾಯಿ ಕೊಟ್ಟಿದ್ದ. 1ನೇ ವರ್ಷಕ್ಕೆ ಎಷ್ಟು ಬಡ್ಡಿ ಬೆಳೀತದೆ ಅಂತಂದಿದ್ದ 8% ಅಂತ. 2ನೇ ವರ್ಷಕ್ಕೆ ಎಷ್ಟು 12% ಅಂತ, ಅಂದರೆ ಪ್ರತಿ ವರ್ಷಕ್ಕೆ 4% ಬಡ್ಡಿ ಬೆಳೀತು ಅಂತ ಹೇಳಿದ್ದೆ ಅಲ್ಲಿ. ಕರೆಕ್ಟಲ್ಲ? ಸೊ 3ನೇ ವರ್ಷಕ್ಕೆ 16%, ಅದೇ ಥರ 4ನೇ ವರ್ಷಕ್ಕೆ ಎಷ್ಟು 20% ಅಂತ, ಅದೇ ಥರ 5ನೇ ವರ್ಷಕ್ಕೆ ಎಷ್ಟು 24% ಅಂತ. ಆದ್ದರಿಂದ ನಮಗೆ ಟೋಟಲ್ 5 ವರ್ಷಕ್ಕೆ ಬಡ್ಡಿ ಎಷ್ಟು ಬರುತ್ತೆ ನಾವು ಕಂಡುಹಿಡಬೇಕು. ಸೊ ನೀವು ಏನು ಮಾಡ್ಬೇಕಂದ್ರೆ ಯಾವಾಗಲೂ ಈ ಥರ ಕೊಟ್ಟಾಗ ಸೊ ನಾವು ಮಿಡ್ಲ್ ವ್ಯಾಲ್ಯೂ ಯಾವ್ದು ಇರುತ್ತೆ ಅದನ್ನು ತೊಗೋಬೇಕು. ಮಿಡ್ಲ್ ವ್ಯಾಲ್ಯೂನೇ ಐತಿ, 16% ಐತಿ. ಕರೆಕ್ಟಲ್ಲ? ಈ ಮಿಡ್ಲ್ ವ್ಯಾಲ್ಯೂಗೆ ನಾವು ಏನು ಮಾಡಬೇಕು, ಎಷ್ಟು ವರ್ಷದ ಬೇಕು ನಮಗೆ 5 ವರ್ಷದ ಬೇಕು. ಆದ್ದರಿಂದ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅದನ್ನು ಮಾಡ್ಕೋಬೇಕಿಲ್ಲಿ. ಸೊ ಆದ್ದರಿಂದ ನಮಗೆ ಟೋಟಲ್ ಇಲ್ಲಿ ಎಷ್ಟು ಪರ್ಸೆಂಟ್ ಐತಿ 16%. 16% ಇಂಟು ನಮಗೆ ಎಷ್ಟು ವರ್ಷದ ಬೇಕು 5 ವರ್ಷದ ಬೇಕು, ಅದಕ್ಕೆ 80% ಆಗುತ್ತೆ. ಕರೆಕ್ಟಲ್ಲ? ಸೊ ನಮಗೆ ಈ ಮಿಡ್ಲ್ ವ್ಯಾಲ್ಯೂನ ನಾವು ಚೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಬರೋದು. ನೀವು ಇನ್ ಕೇಸ್ ಕೇಳ್ಬೋದು, ಇಲ್ಲಿ 5 ಸಂಖ್ಯೆ ಕೊಟ್ಟಿದ್ರು, ಸೊ ನಮಗೆ ಡೈರೆಕ್ಟಾಗಿ ಮಿಡ್ಲ್ 3rd ಸಂಖ್ಯೆ ನಾವು ಡೈರೆಕ್ಟ್ ಫೈಂಡ್ ಔಟ್ ಆಯಿತು, ನಾವು 16% ತೊಗೊಂಡು ಅಂತ ಕೇಳ್ಬೋದು. ಸೊ ನೀವು ಇನ್ ಕೇಸ್ 4 ಸಂಖ್ಯೆ ಇದ್ರೆ ಏನು ಮಾಡೋದಂತ, 4 ಸಂಖ್ಯೆ ಇದ್ದರೆ ಈ ಕಡೆ 2 ಸಂಖ್ಯೆ, ಈ ಕಡೆ 2 ಸಂಖ್ಯೆ ತೆಗೀರಿ, ಮತ್ತೆ 2 ಸಂಖ್ಯೆ ಉಳಿತದೆ. ಆ 2 ಸಂಖ್ಯೆ ಇರೋದು ನಾವೇನು ಮಾಡಬೇಕು, ಆ್ಯಾವ್ರೇಜ್ ಕಂಡುಹಿಡಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಅದರದ್ದು ಒಂದು ಮಿಡ್ಲ್ ವ್ಯಾಲ್ಯೂ ಬರುತ್ತೆ. ಕರೆಕ್ಟಲ್ಲ? ಆದ್ದರಿಂದ 16% ಮತ್ತು 5ರದ್ದು ನಮ್ಗೆ ಗುಣಾಕಾರ ಮಾಡಿದಾಗ 18% ಬಂತು. ಈ 80% ನಾವು 10,000 ಗುಣಾಕಾರ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 10,000 ಇಂಟು 80% ಡಿವೈಡ್ ಬೈ 100 ಅಂತ. ಆದ್ದರಿಂದ 00 ಕ್ಯಾನ್ಸಲ್ ಆಗಿ ನಮ್ಗೆ ಏನು ಸಿಗುತ್ತೆ 8,000 ಸಿಗುತ್ತೆ. ಸೊ ನೋಡ್ರಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬಂತು. ಸೊ ನೀವು ಈ ಥರನೂ ಸೊಲ್ಯೂಷನ್ ಬಿಡಿಸ್ಬೋದು, ಇಲ್ಲ ಬೇಸಿಕ್ ಮೆಥಡಿಂದ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಸೊ ನೀವು ಎರಡೂ ಮೆಥಡ್ನು ಕೂಡ ಅಪ್ರೋಚ್ ಮಾಡಿ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಇಷ್ಟು ನಮಗೆ ಇವತ್ತಿನ ಫಸ್ಟ್ ಕ್ಲಾಸ್ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಮೇಲೆ ಇರುವಂಥ ಫಸ್ಟ್ ಕ್ಲಾಸಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟನ್ನ ಕಲ್ತೀವಿ. ಕರೆಕ್ಟಲ್ಲ? ಬೇಸಿಕ್ ಕಾನ್ಸೆಪ್ಟ್ನ, ಬೇಸಿಕ್ ಕ್ವಶನ್ಸ್, ಅದರ ಬೇಸಿಕ್ ಫಾರ್ಮುಲಾ ಮೇಲೆ ಯಾವ ಥರ ಕ್ವಶನ್ಸ್ ಇರ್ತದೆ ಅಂತ ಕಲ್ತೀವಿ. ಸೊ ಇದೇ ಥರ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ನ ಕಲಿಬೇಕಪ್ಪ, ಎಕ್ಸಾಮಲ್ಲಿ ಯಾವ ಥರ ಅಪ್ರೋಚ್ ಮಾಡ್ಬೇಕಂತ ಕಲಿಬೇಕಂದ್ರೆ, ಸೊ ನೀವು ನಮ್ಮ ಚಾನಲ್ನ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ ಚಾನಲ್ನ ಫಾಲೋ ಮಾಡಿದರೆ ನಿಮಗೆ ಎಲ್ಲ ಫ್ರೀ ಆಫ್ ಕಂಟೆಂಟ್ ಆಗಿರುವಂಥದ್ದೇ ನಿಮಗೆ ಏನು ಮಾಡ್ತೀವಿ ನಾವು ಶಾರ್ಟ್ಕಟ್ ಅಪ್ರೋಚ್. ಯಾವುದೇ ಕಾಂಪಿಟೇಟಿವ್ ಫೀಲ್ಡ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ನಿಮಗೆ ನೀಟಾಗಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಕ್ಲಾಸನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ. ಇದೇ ಥರ ನಿಮ್ಗೆ ಶಾರ್ಟ್ಕಟ್ ಅಪ್ರೋಚ್ ಬೇಕಾಗಿತ್ತು ಅಂದರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ಬೋದು. ಮತ್ತು ಇವತ್ತಿನ ಕ್ಲಾಸ್ ನಿಮಗೆಲ್ಲ ಏನೇನು ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ನಿಮ್ಗೆ ಏನೇನು ಸಜೆಷನ್ ಇದ್ದರೂ ಕೂಡ ನಮ್ಮ ಕ್ಲಾಸ್ ಬಗ್ಗೆ ಅದನ್ನು ಕೂಡ ಸಜೆಷನ್ಸ್ ಹೇಳ್ಬೋದು. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮಗೆ ಲೈಕ್ ಆಗಿದೆ, ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್, ಲೈಕ್ ಆ್ಯಂಡ್ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಮತ್ತು ಅವರು ಕೂಡ ಈ ನಮ್ಮ ಚಾನಲ್ನ ಕಲಿಯೋಕ್ಕೆ ಕರ್ಕೊಂಬರ್ರಿ. ಇಷ್ಟು ಹೇಳ್ತಾ, ಮತ್ತು ಇದರದ್ದು PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನಾನು. ಸೊ ಅಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ PDF ನೋಟ್ಸ್ ಅಂದರೆ ಕ್ಲಾಸ್ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲಿರುತ್ತೆ ಸೇಮ್ ಇದೇ ಚಾನಲ್ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಚಾನಲಲ್ಲೇ ಇರುತ್ತೆ. ಅದನ್ನು ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ಮತ್ತು ಕ್ಲಾಸ್ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಬಗ್ಗೆ ನಿಮ್ಗೆ ಏನೇನು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್.